Hello aspirants, welcome to KN Education YouTube channel. We already discussed that diabetic mellitus, syndrome of inappropriate ADH, and we already discussed this one also, diabetic insipidus. Today we will go with the questions of hyperthyroidism, hypothyroidism, and another one is that is hypoparathyroidism. We will discuss about these things in this small time itself. We will discuss it and we will compare it. Don't skip in between the videos. Okay, so let me start our classes here. ಏನಿದೆ ಏನು ಕೇಳ್ತಾ ಇದ್ದಾರೆ ಫಸ್ಟ್ನೇ ಕ್ವಶನು. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಮೇಕ್ಸ್ ದ ಫಂಕ್ಷನ್. Before and foremost, first and foremost, you have to do what I have to do here. We need to understand about the anatomical aspect. ನಾವು anatomical aspectನ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಬರುತ್ತೆ, ನೆಕ್ಕಲ್ಲಿ ಇರುತ್ತೆ. ಓಕೆ, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ this thyroid gland, the right lobe, and it has been differentiated into right lobe and left lobe. ಅರ್ಥ ಆಯ್ತಲ್ಲ, ರೈಟ್ ಲೋಬ್ ಆಗಿ ಒಂದು ಲೋಬು ರೈಟ್ ಲೋಬ್, ಇನ್ನೊಂದು ಯಾವುದು ಲೆಫ್ಟ್ ಲೋಬ್. ಕುತ್ತಿಗೆಯಿಂದ ಅಂದರೆ ಇದು ಯಾವುದ್ರ ಮೇಲೆ ರೆಸ್ಟ್ ಮಾಡಿರುತ್ತೆ ಅಂತ ಅಂದರೆ ಇಟ್ ವಿಲ್ ರೆಸ್ಟ್ ಆನ್ ಟ್ರೈಕಿಯಾ. ಓಕೆ, ಸೊ ಬಿಹೈಂಡ್ ದ ಥೈರಾಯ್ಡ್ ಗ್ಲ್ಯಾಂಡ್ ವಿ ವಿಲ್ ಗೆಟ್ ವಾಟ್, ವಿ ವಿಲ್ ಗೆಟ್ ದ ಪ್ಯಾರಾಥೈರಾಯ್ಡ್. 4 ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ನೇ ಕಾಣಿಸ್ತದೆ. ಓಕೆನಾ. ಸಿ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡ್ನ ಹಿಸ್ಟಾಲಜಿ ನೋಡ್ತಾ ಹೋದರೆ ಒಳಗಡೆ ನಿಮಗೆ ಫಾಲಿಕಲ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಅದ್ರ ಜೊತೆ ಇನ್ನೇನು ಸಿಗುತ್ತೆ, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಸಮ್ ಸಿ ಸೆಲ್ಸ್. ಇವನ್ನ ನಾವು ಸಿ ಸೆಲ್ಸ್ ಅಂತ ಹೇಳ್ಬೋದು. ಸಿ ಸೆಲ್ಸ್ ಏನನ್ನು ರಿಲೀಸ್ ಮಾಡುತ್ತೆ, ಕ್ಯಾಲ್ಸಿಟೋನಿನನ್ನು ರಿಲೀಸ್ ಮಾಡುತ್ತೆ. ಈ ಫಾಲಿಕ್ಯುಲರ್ ಸೆಲ್ಸ್ ಏನು ರಿಲೀಸ್ ಮಾಡುತ್ತೆ, T3 ಮತ್ತು T4 ಅನ್ನು ರಿಲೀಸ್ ಮಾಡುತ್ತೆ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಏನನ್ನು ರಿಲೀಸ್ ಮಾಡುತ್ತೆ, ಪ್ಯಾರಾಥೈರಾಯ್ಡ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಇದು ನಿಮಗೆ ಗೊತ್ತಾಯ್ತಲ್ಲ. ಓಕೆ, ಈ T3 ಮತ್ತು T4ನ ಕೆಲಸ ಏನು ಅಂತ ಅಂದರೆ ಇದು ಏನು ಮಾಡುತ್ತೆ, ಇನ್ಕ್ರೀಸ್ ದ ಬೇಸಲ್ ಮೆಟಬಾಲಿಕ್ ರೇಟ್. ಅಂದರೆ ನಾವು ಏನೇನು ಊಟ ಮಾಡಿದ್ದೀವಿ ಅದಕ್ಕೆ ಪ್ರತಿಫಲವಾಗಿ ಏನೇನು ಎನರ್ಜಿ ಕೊಡಬೇಕು ಅಷ್ಟು ಎನರ್ಜಿಗೆ ಕರೆಕ್ಟಾಗಿ ಕೊಡ್ತಾ ಹೋಗುತ್ತೆ. ಕೊಡಲಿಕ್ಕೆ ಇದನ್ನು ಹೆಲ್ಪ್ ಮಾಡುತ್ತೆ ಸೆಲ್ಸ್ಗೆ. ಓಕೆ, ಸೊ ದಟ್ ಮೀನ್ಸ್ ಇಟ್ ವಿಲ್ ಇನ್ಕ್ರೀಸಸ್ ದ ಎನರ್ಜಿ. ಸೊ ಎನರ್ಜಿ ಪ್ರೊಡಕ್ಷನ್ ಈಸ್ ಗಿವನ್ ಬೈ whom, that is basal metabolic rate, which is induced by whom, that is thyroid hormones like T3 and T4 ಎನರ್ಜಿಯನ್ನು ಕೊಡುತ್ತೆ. ಈಗ T3 ಮತ್ತು T4 ಏನಾದರೂ ಇನ್ಕ್ರೀಸ್ ಆದರೆ ವಾಟ್ ಅಬೌಟ್ ದ BMR ಆಲ್ಸೋ ಇನ್ಕ್ರೀಸಸ್ ಅಲ್ವಾ. ನೆಕ್ಸ್ಟ್ ಎನರ್ಜಿ ಏನಾಗುತ್ತೆ, ಎನರ್ಜಿನೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಎನರ್ಜಿ ಜಾಸ್ತಿ ಬೇಕು ಅಂದರೆ ಗ್ಲೂಕೋಸ್ ಜಾಸ್ತಿ ಬೇಕು. ಹಾಗಾಗಿ ಏನಾಗುತ್ತೆ ಇಲ್ಲಿ ಹೈಪರ್ ಗ್ಲೈಸೆಮಿಯಾ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ. ಯಾವಾಗ ವೆನೆವರ್ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ಥೈರಾಯ್ಡ್ ಹಾರ್ಮೋನ್ಸ್. ಕಮಿಂಗ್ ಟು ದ ಡಿಕ್ರೀಸ್ ಆದರೆ T3 T4 ಏನಾದರೂ ಡಿಕ್ರೀಸ್ ಆದರೆ ಬೇಸಲ್ ಮೆಟಬಾಲಿಕ್ ರೇಟ್ ಕೂಡ ಡಿಕ್ರೀಸ್ ಆಗುತ್ತೆ. ಎನರ್ಜಿ ಕೂಡ ಕಡಿಮೆ ಕೊಡ್ತಾನೆ. ಏನೇ ಊಟ ಮಾಡಿದರೂ ಸ್ಟೋರ್ಡ್ ಫಾರ್ಮ್ ಆಗಿ ಅಲ್ಲೇ ಉಳ್ಕೊಂಡು ಗ್ಲೈಕೋಜನ್ ಆಗಿರುತ್ತೆ. ಸೊ ದ್ಯಾಟ್ ದೇ ವಿಲ್ ಬಿಕಮ್, ದೇರ್ ಇಸ್ ನೋ ಲೈಪೋಲೈಸಿಸ್. ಇಲ್ಲೇನಿರುತ್ತೆ, ಎನರ್ಜಿ ಬೇಕಾಗಿರೋದ್ರಿಂದ ಲೈಪೋಲೈಸಿಸು ಆಗುತ್ತೆ, ಪ್ರೋಟಿಯೋಲೈಸಿಸು ಆಗುತ್ತೆ. ಎಲ್ಲಿ ಇನ್ಕ್ರೀಸ್ಡ್ ಥೈರಾಯ್ಡ್ ಹಾರ್ಮೋನಲ್ಲಿ. ಬಟ್ ಇನ್ ಡಿಕ್ರೀಸ್ ಥೈರಾಯ್ಡ್ ಹಾರ್ಮೋನಲ್ಲಿ ಏನಿರಲ್ಲ, ಜಾಸ್ತಿ ಲೈಪೋಲೈಸಿಸ್ ಇರಲ್ಲ, ಪ್ರೋಟಿಯೋಲೈಸಿಸ್ ಇರಲ್ಲ. ಹಾಗಾಗಿ ಎಲ್ಲ ಸ್ಟೋರ್ಡ್ ಫಾರ್ಮ್ ಆಗಿ ಇರುತ್ತೆ. ಬ್ಲಡ್ಡಲ್ಲಿ ಯಾವುದೇ ರೀತಿಯಾದಂಥ ಜಾಸ್ತಿ ಮೆಟಬಲೈಟ್ಸ್ ಆಯಿತು ಮತ್ತು ಸೋಡಿಯಮ್ ಆಯಿತು ಇರಲ್ಲ. ಓಕೆ, ಸೋಡಿಯಮ್ ಆಯಿತು, ಮೆಟಬಲೈಟ್ಸ್ ಆಯಿತು, ಯಾವುದೇ ಒಂದು ಎಲೆಕ್ಟ್ರೋಲೈಟ್ಸ್ ಆಯಿತು, ಮೆಟಬಲೈಟ್ಸ್ ಆಯಿತು ಜಾಸ್ತಿ ಇರಲ್ಲ ಯಾವುದರಲ್ಲಿ, ಹೈಪೋಥೈರಾಯ್ಡಿಸಮಲ್ಲಿ. ಓಕೆ, ಸೊ ಥೈರಾಯ್ಡ್ ಹಾರ್ಮೋನ್ಸ್ ಕಡಿಮೆ ಆದರೆ ಹೈಪೋಥೈರಾಯ್ಡಿಸಮ್ ಆ್ಯಂಡ್ ಜಾಸ್ತಿ ಆದರೆ ಹೈಪರ್ ಥೈರಾಯ್ಡಿಸಮ್. ಹೈಪರ್ ಅಂದರೆ ಜಾಸ್ತಿ ಆಗಿದೆ ಥೈರಾಯ್ಡ್ ಆ್ಯಕ್ಟಿವಿಟಿ ಅಂತ, ಹೈಪೋ ಅಂದರೆ ಕಡಿಮೆ ಆಗಿದೆ ಥೈರಾಯ್ಡ್ ಆ್ಯಕ್ಟಿವಿಟಿ ಅಂತ. ಓಕೆನಾ. ಸೊ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಏನು ಮಾಡುತ್ತೆ, ಸಿ ಪ್ಯಾರಾಥೈರಾಯ್ಡ್ ಹಾರ್ಮೋನ್ಸ್ ಏನು ಮಾಡುತ್ತೆ, ದಿಸ್ ಒನ್ ವಿಲ್ ರೆಗ್ಯುಲೇಟ್ಸ್ ಫಾರ್ ಹೈಪೋಗ್ಲೈಸೆಮಿಯಾ. ದಟ್ ಮೀನ್ಸ್ ಹೈಪೋಕ್ಯಾಲ್ಸಿಮಿಯಾ ಇದ್ದರೆ ಏನು ಮಾಡುತ್ತೆ, ಇದನ್ನು ಹೈಪರ್ ಕ್ಯಾಲ್ಸಿಮಿಯಾ ಮಾಡುತ್ತೆ. ಅಂತ ಅಂದರೆ
ಯಾವಾಗೆಲ್ಲ ಕ್ಯಾಲ್ಶಿಯಂ ಲೆವೆಲು ಕಡಿಮೆ ಇರುತ್ತೋ ಬ್ಲಡ್ಡಲ್ಲಿ ಆವಾಗ ಪಾಸಿಟಿವ್ ಫೀಡ್ಬ್ಯಾಕ್ ಹೋಗುತ್ತೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಗೆ. ಹಾಗಾಗಿ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಏನನ್ನು ಇದು ಮಾಡುತ್ತೆ, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡು ಇನ್ಕ್ರೀಸ್ ಮಾಡುತ್ತೆ ಕ್ಯಾಲ್ಶಿಯಂ ಲೆವೆಲ್ನ ಬ್ಲಡ್ಡಲ್ಲಿ. ಸರಿ, ಹೆಂಗೆ ಮಾಡುತ್ತೆ ಹೇಳೋಣ. ಓಕೆ, ಸೊ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ವಿಲ್ ಇನ್ಕ್ರೀಸಸ್ ದ ಕ್ಯಾಲ್ಶಿಯಂ ಲೆವೆಲ್ ಇನ್ ದ ಬಾಡಿ. ಹೌ? ಬೈ increasing the calcium absorption in the intestine. ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನ ಜಾಸ್ತಿ ಮಾಡುತ್ತೆ. ಅಥವಾ ಡಿಕ್ರೀಸಿಂಗ್ ದ ಕ್ಯಾಲ್ಶಿಯಂ ಸೆಕ್ರೀಷನ್ ಇನ್ ದ ಕಿಡ್ನಿಲಿ ಜಾಸ್ತಿ ಕ್ಯಾಲ್ಶಿಯಂ ಹೋಗ್ದಿಲ್ದಿರೋ ರೀತಿ ಕಾಪಾಡುತ್ತೆ. ಅಂದರೆ ಈ ಥರನೂ ಹೇಳ್ಬೋದು, ಇನ್ಕ್ರೀಸ್ ದ ರೀಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಶಿಯಂ ಇನ್ ದ ಕಿಡ್ನಿಲಿ ಏನು ಮಾಡುತ್ತೆ, ಕಿಡ್ನಿಲಿ ಏನಾಗುತ್ತೆ, ವಾಟರ್ ಫ್ಲೂಯಿಡ್ ಮತ್ತು ಎಲೆಕ್ಟ್ರೋಲೈಟ್ಸ್ ಹೋಗ್ತಾ ಇರುತ್ತೆ. ರೀಅಬ್ಸಾರ್ಪ್ಷನ್ನ ಜಾಸ್ತಿ ಮಾಡುತ್ತೆ, ಕ್ಯಾಲ್ಶಿಯಂ ರೀಅಬ್ಸಾರ್ಪ್ಷನ್ನ ಜಾಸ್ತಿ ಮಾಡುತ್ತೆ. ಸೊ ದಟ್ ಒನ್ ವಿಲ್ ಕಾಟ್ ಆಸ್ ಇನ್ಕ್ರೀಸ್ಡ್ ರೀಅಬ್ಸಾರ್ಪ್ಷನ್ ಆಫ್ ದ ಕ್ಯಾಲ್ಶಿಯಂ ಇನ್ ದ ಕಿಡ್ನಿ. ಓಕೆ, ಇದರ್ಥ ಆಯ್ತಲ್ಲ. ಇದೇನಿದು ಬೋಮನ್ಸ್ ಕ್ಯಾಪ್ಸ್ಯೂಲು, ಇದೇನಿದು ನೆಫ್ರಾನ್. ಓಕೆ, ದಿಸ್ ಒನ್ ಇಸ್ ನೆಫ್ರಾನ್. ಇದರ್ಥ ಆಯ್ತಲ್ಲ. ಓಕೆ, ಸೊ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಏನು ಮಾಡುತ್ತೆ, ಇನ್ಕ್ರೀಸಸ್ ದ ಹೈಪರ್ ಕ್ಯಾಲ್ಶಿಯಮಿಯಾ. ಇಟ್ ವಿಲ್ ಇನ್ಕ್ರೀಸಸ್ ದ ಕ್ಯಾಲ್ಶಿಯಂ ಲೆವೆಲ್, ಅಂದರೆ ಕ್ಯಾಲ್ಶಿಯಂ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಓಕೆನಾ, ಹೈಪರ್ ಕ್ಯಾಲ್ಶಿಯಮಿಯಾ. ಆ್ಯಂಡ್ T3 T4 ಏನು ಮಾಡುತ್ತೆ, ಡಿಕ್ರೀಸ್ ಆದರೆ ಹೈಪೋಥೈರಾಯ್ಡಿಸಮ್, ಇನ್ಕ್ರೀಸ್ ಆದರೆ ಹೈಪರ್ ಥೈರಾಯ್ಡಿಸಮ್. ಓಕೆ, ಪ್ಯಾರಾಥೈರಾಯ್ಡ್ ಹಾರ್ಮೋನ್ಸು ಅಷ್ಟೇ, ಡಿಕ್ರೀಸ್ ಆದರೆ ಪ್ಯಾರಾಥೈರಾಯ್ಡಿಸಮ್, ಇನ್ಕ್ರೀಸ್ ಆದರೆ ಹೈಪರ್ ಪ್ಯಾರಾಥೈರಾಯ್ಡಿಸಮ್. ಅರ್ಥ ಆಯ್ತಲ್ಲ. ಓಕೆ, ಸೊ ವಾಟ್ ದ ಕ್ವಶನ್ ದೇ ಆರ್ ಆಸ್ಕಿಂಗ್ ಫಾರ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಮೇಕ್ಸ್ ದ ಫಂಕ್ಷನ್ ಹೈಪರ್ ಕ್ಯಾಲ್ಶಿಯಮಿಯಾ. ಇಲ್ಲೇ ಇದೆಯಲ್ಲ ಆನ್ಸರ್. ಹೈಪರ್ ಕ್ಯಾಲ್ಶಿಯಮ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿಲ್ ಗೋ ಟು ದ ಡಿಕ್ರೀಸಸ್ ದ ರೀಅಬ್ಸಾರ್ಪ್ಷನ್ ಅಲ್ಲ, ಇನ್ಕ್ರೀಸಸ್ ದ reabsorption. Okay, increases the reabsorption of the calcium in the kidney. We'll move on to the next question. Proptosis and protrusion of eye occurs in. See, proptosis ಅಂತಂದರೆ ಯಾವುದೇ ಒಂದು ಆರ್ಗನ್ ಪ್ರೊಟ್ರೂಷನ್ ಆದರೆ ಅದನ್ನು ನಾವೇನಂತೇವೆ, ಪ್ರೊಪ್ಟೋಸಿಸ್ ಅಂತೀವಿ. ಆರ್ಗನ್ ಏನಾದರೂ ಪ್ರೊಟ್ರೂಷನ್ ಆದರೆ ಅದನ್ನೇನಂತೀವಿ, ಪ್ರೊಪ್ಟೋಸಿಸ್ ಅಂತೇವೆ. ಆಯಿತಾ. ಪ್ರೊಟ್ರೂಷನ್ ಆಫ್ ಐನ ನಾವು ಎಕ್ಸೋಪ್ಥಾಲಸ್ ಅಂತಾರೆ. ಓಕೆ, ಸೊ ಎಕ್ಸೋಪ್ಥಾಲಸ್ ಏನಾಗುತ್ತೆ, ಪ್ರೊಟ್ರೂಷನ್ ಆಫ್ ವಿಚ್ ಆರ್ಗನ್, ಐ ಆರ್ಗನ್. ಐಬಾಲ್ ಏನಾದರೂ ಪ್ರೊಟ್ರೂಷನ್ ಆದರೆ, ಅಂದರೆ ಸೊ ಐಬಾಲ್ ಏನಾದರೂ ಪ್ರೊಟ್ರೂಷನ್ ಆದರೆ, ಸೊ ದೇ ಆರ್ ದಟ್ ಲುಕ್ಸ್ ಲೈಕ್ ಅ ಸ್ಟೇರಿಂಗ್ ಐ ಥರ ಕಾಣುತ್ತೆ. ಓಕೆ, ಸೊ ವೈ? ಬಿಕಾಸ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸಮ್ ಇನ್ಫ್ಲಾಮೆಡ್ ಕಂಟೆಂಟ್ಸ್ ಇರೋದ್ರಿಂದ ಈ ಥರ ಆಗುತ್ತೆ. ಸೊ ಇನ್ಫ್ಲಾಮೆಡ್ ಕಂಟೆಂಟ್ ಜಾಸ್ತಿ ಆದರೆ ಅಲ್ಲಿ ಪ್ರಾಬ್ಲಮ್ ಇದು ಆಗುತ್ತೆ, ನ್ಯೂರೈಟಿಸ್ ಆಗುತ್ತೆ. ನ್ಯೂರೈಟಿಸ್ ಆದರೆ ಇನ್ನೇನಾಗುತ್ತೆ, ಕಾರ್ನಿಯಲ್ ಕೆರಾಟೈಟಿಸ್ ಆಗುತ್ತೆ. ಕಾರ್ನಿಯಲ್ ಕೆರಾಟೈಟಿಸ್ ಆಗಿ ನೆಕ್ಸ್ಟ್ ಲಾಸ್ಟ್ ಏನಾಗುತ್ತೆ, ಬ್ಲೈಂಡ್ನೆಸ್ ಆಗುತ್ತೆ. ಸರ್, ಇವೆಲ್ಲ ಯಾವುದ್ರಲ್ಲಿ ಕಾಣುತ್ತೆ ಅದನ್ನ ಹೇಳಿ. ಓಕೆ, ಹೇಳೋಣ. ಸಿ, ವೆನೆವರ್ ದೇರ್ ಈಸ್ ಅ hyperthyroidism, you will see these type of things in the hyperthyroidism condition. ಸೊ ಹಾಗಾಗಿ ವಿಚ್ ಒನ್ ಈಸ್ ದ ರೈಟ್ ಆನ್ಸರ್? ಇಲ್ಲಿ ಹೈಪರ್ತೈರಾಯ್ಡಿಸಮ್ ಕೊಟ್ಟಿಲ್ಲ ಅಲ್ಲ. ಓಕೆ, ಹೈಪರ್ತೈರಾಯ್ಡಿಸಮ್ ಏನಕ್ಕಾಗುತ್ತೆ? ಓಕೆ, ದ ಕಾಸಸ್ ಆಫ್ ಹೈಪರ್ತೈರಾಯ್ಡಿಸಮ್. ಫಸ್ಟ್ ಒನ್ ಈಸ್ ಒಂದು ಗ್ರೇವ್ಸ್ ಡಿಸೀಸ್ ಅಂತ. ಗ್ರೇವ್ಸ್ ಡಿಸೀಸ್ ಅಂದರೆ ಏನು ಸರ್? ಇಟ್ ಈಸ್ ಒನ್ ಟೈಪ್ ಆಫ್ ಆಟೋ ಇಮ್ಯೂನ್ ಡಿಸಾರ್ಡರ್. ಇದೇನಿದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಏನಂತ ಅಂದರೆ ಹೈಪರ್ತೈರಾಯ್ಡಿಸಮಲ್ಲಾಗೋ ಆಟೋ ಇಮ್ಯೂನ್ ಡಿಸಾರ್ಡರ್ಗೂ ಮತ್ತು ಬೇರೆ ಡಿಸೀಸ್ ಕಂಡೀಷನಲ್ಲಾಗೋ ಆಟೋ ಇಮ್ಯೂನ್ ಡಿಸಾರ್ಡರ್ಗೂ we need to differentiate what are all the autoimmune disorders. Of course, we will say this one is the most common cause of hyperthyroidism. Okay, but autoimmune disorder, in that which autoimmune disorder and what type of the response from it. ಆಟೋಇಮ್ಯೂನ್ ಡಿಸಾರ್ಡರ್ ಆದರೂ ಸಹ ಅದರಲ್ಲಿ ರೆಸ್ಪಾನ್ಸ್ ಏನಿರುತ್ತೆ ಅದರ ಬೇಸಿಸ್ ಮೇಲೆ ಹೈಪರ್ತೈರಾಯ್ಡಿಸಮ, ಹೈಪೋಥೈರಾಯ್ಡಿಸಮ ಆ್ಯಂಡ್ ಡಯಾಬಿಟೀಸ ಅಂತ ಹೇಳಿ ನಾವೇನು ಮಾಡ್ಬೋದು, ಡಿಫ್ರೆನ್ಷಿಯೇಟ್ ಮಾಡ್ಬೋದು.
ಇಲ್ಲಿ ಏನಾಗುತ್ತೆ, TSI ಆ್ಯಂಟಿಬಾಡೀಸ್ ಫಾರ್ಮೇಷನ್ ಆಗುತ್ತೆ ಅಥವಾ ಲ್ಯಾಡ್ಸ್ ಅಂತ ಒಂದು ಆಂಟಿಬಾಡಿ ಫಾರ್ಮೇಷನ್ ಆಗುತ್ತೆ. ಆಟೋಇಮ್ಯೂನ್ ಡಿಸಾರ್ಡರ್ ಇದ್ದು ಏನಾದರೂ TPO ಅಂತ ಏನಾದರೂ ಆ್ಯಂಟಿಬಾಡಿ ರಿಲೀಸ್ ಆದರೆ, ಸೊ ದಟ್ ಈಸ್ ಡಿಫ್ರೆಂಟ್. ಇದೇನು ಮಾಡುತ್ತೆ, ಹೈಪೋಥೈರಾಯ್ಡಿಸಮ್ ಮಾಡುತ್ತೆ. ಆಟೋಇಮ್ಯೂನ್ ಡಿಸಾರ್ಡರ್ ಇದ್ದು TPO ಮಾಡಿದ್ರೆ ಹೈಪೋಥೈರಾಯ್ಡಿಸಮ್ ಮಾಡುತ್ತೆ. ಆಟೋಇಮ್ಯೂನ್ ಡಿಸಾರ್ಡರ್ ಇದ್ದು TSI ಮತ್ತು ಲ್ಯಾಡ್ಸ್ನ ಇದು ಮಾಡಿದರೆ ಹೈಪರ್ ಥೈರಾಯ್ಡಿಸಮ್ ಆಗುತ್ತೆ. ಸರ್ TSI ಮತ್ತು ಲ್ಯಾಡ್ಸ್ ಅಂತ ಅಂದರೆ ಏನು ಹೇಳ್ತೇನೆ. TSI ಮತ್ತು ಲ್ಯಾಡ್ಸ್, TSI ಅಂತಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಇಮ್ಯುನೋಗ್ಲೋಬುಲಿನ್ ಅಂತ, ಮತ್ತು ಲ್ಯಾಡ್ಸ್ ಅಂದರೆ ಲಾಂಗ್ ಆ್ಯಕ್ಟಿಂಗ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಇಮ್ಯುನೋಗ್ಲೋಬುಲಿನ್ ಅಂತ. ಸರ್ ಇವೆರಡು ಏನು ಮಾಡುತ್ತೆ ಅಂತಂದರೆ TSH. ಓಕೆ, ಸೊ ನಿಮಗೆ ಇಲ್ಲಿ ನೋಡಿ ಹೇಳ್ಕೊಡ್ತೀನಿ ನೀಟಾಗಿ. ಹೈಪೋಥ್ಯಾಲಮಸ್ಸಿಂದ ಏನಾಗುತ್ತೆ, ಫೀಡ್ಬ್ಯಾಕ್ ಬರುತ್ತೆ ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್ ಮೂಲಕ. ಯಾವುದಕ್ಕೆ, ಅಡಿನೋ ಹೈಪೋಫೈಸಿಸ್ ಅಂದರೆ ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ, ನೀನು ಥೈರಾಯ್ಡ್ನ ಸ್ಟಿಮ್ಯುಲೇಟ್ ಮಾಡಬೇಕು ಅಂತ. ಆವಾಗ ಏನು ಮಾಡುತ್ತೆ, TSH ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಯಾರು, ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. ಓಕೆನಾ, ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ ಏನು, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಯಾವುದಕ್ಕೆ, ಥೈರಾಯ್ಡ್ ಗ್ಲ್ಯಾಂಡ್ಗೆ ರಿಲೀಸ್ ಮಾಡಿದಾಗ ಥೈರಾಯ್ಡ್ ಗ್ಲ್ಯಾಂಡ್ ಏನು ರಿಲೀಸ್ ಮಾಡಬೇಕು, ಒಂದು T3 ರಿಲೀಸ್ ಮಾಡಬೇಕು, ಇನ್ನೊಂದು T4 ರಿಲೀಸ್ ಮಾಡಬೇಕು. ಇದು ನಾರ್ಮಲ್ ಮೆಕ್ಯಾನಿಸಮ್. ಸೇಮ್ ಏನಾದರೂ T3 T4 ಇನ್ಕ್ರೀಸ್ ಆಯಿತು, ಜಾಸ್ತಿ ಆಯಿತು ಅಂತಂದರೆ ಇದೇನು ಕೊಡಬೇಕು, ಫೀಡ್ಬ್ಯಾಕು ಜಾಸ್ತಿ ಆಗಿದೆ ಅಂತೇಳಿ ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ಗೆ ಅಥವಾ ಹೈಪೋಥ್ಯಾಲಮಸ್ಗೆ ಫೀಡ್ಬ್ಯಾಕ್ ಕೊಡಬೇಕು. ದಟ್ ಈಸ್ ನೆಗೆಟಿವ್ ಫೀಡ್ಬ್ಯಾಕ್ ಕೊಡಬೇಕು. ಏನಕ್ಕೆ, ಸ್ಟಾಪ್ ಮಾಡಪ್ಪ ಅಂತೇಳಿ. ಓಕೆ, ಸ್ಟಾಪ್ ದ TSH or stop the thyroid releasing hormone so that we can't there is a increased hormone over there ಅಂತ ಮಾಡ್ಬೋದು. ಬಟ್ ಹೈಪರ್ ಥೈರಾಯ್ಡಿಸಮಲ್ಲಿ ಏನಾಗಿರುತ್ತೆ, ಏನಾದರೂ ಥೈರಾಯ್ಡ್ ಗ್ಲ್ಯಾಂಡ್ಗೆ ಅಫೆಕ್ಟ್ ಆದರೆ ಪ್ರೈಮರಿ ಹೈಪರ್ ಥೈರಾಯ್ಡಿಸಮ್ ಅಂತೇವೆ. ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ಗೆ ಏನಾದರೂ ಆದರೆ ಸೆಕೆಂಡರಿ ಹೈಪರ್ ಥೈರಾಯ್ಡಿಸಮ್ ಅಂತ ಅಂತೇವೆ. ಏನಾದರೂ ಆದರೆ ಅಂದರೆ ಪ್ಯಾಥಾಲಜಿ ಟು ದ ಪಿಟ್ಯುಟರಿ ಗ್ಲ್ಯಾಂಡ್ ಆರ್ ಪ್ಯಾಥಾಲಜಿ ಟು ದ ಥೈರಾಯ್ಡ್ ಗ್ಲ್ಯಾಂಡ್. ಈಗ ಪ್ಯಾಥಾಲಜಿ ಆಫ್ ದ ಪಿಟ್ಯುಟರಿ ಗ್ಲ್ಯಾಂಡ್, ಆಟೋಇಮ್ಯೂನ್ ಡಿಸಾರ್ಡರಲ್ಲಿ ಫಸ್ಟ್ ಪ್ರೈಮರಿ ಆಗುತ್ತದು. ಓಕೆ, ದಿಸ್ ಒನ್ ಈಸ್ ಪ್ರೈಮರಿ. ಆಟೋಇಮ್ಯೂನ್ ಡಿಸಾರ್ಡರಲ್ಲಿ ಏನಾಗುತ್ತೆ, ಈ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಕಡಿಮೆ ಆಗಿದ್ರೂ TSI ಹಾಗೂ ಮತ್ತು ಲ್ಯಾಡ್ಸ್ ರಿಸೆಂಬಲ್ ಸೇಮ್ ದ ಆ್ಯಕ್ಷನ್ ಆಫ್ TSH ಆ್ಯಕ್ಷನ್ ಯಾವ ಥರ ಇರುತ್ತೋ ಅದೇ ಥರ ಆ್ಯಕ್ಷನು ಇದು ಕೂಡ ಮಾಡುತ್ತೆ. ಈ TSH ಕಡಿಮೆ ಆಗಿದ್ದರೂ ಸಹ ಇದೇನು ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ದ್ಯಾಟ್ ದೇರ್ ಇಸ್ ಅ ಇನ್ಕ್ರೀಸ್. ಇದು ಹೇಳ್ತಾ ಇದೆ ನನಗೆ ಸಾಕು, ಥೈರಾಯ್ಡ್ ಹಾರ್ಮೋನ್ ಸಾಕು ಬಾಡಿಲಿ ಅಂತ ಹೇಳ್ತಾ ಇದೆ, ಫೀಡ್ಬ್ಯಾಕ್ ಕೊಡ್ತಾ ಇದೆ, ನೆಗೆಟಿವ್ ಫೀಡ್ಬ್ಯಾಕ್. ಬಟ್ ಅದು ಫೀಡ್ಬ್ಯಾಕಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದೆ ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. ಪ್ರೈಮರಿಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಪ್ರೈಮರಿ ಹೈಪರ್ ಥೈರಾಯ್ಡಿಸಮಲ್ಲಿ ಏನಾಗಿದೆ, ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ ಕರೆಕ್ಟಾಗಿ ರೆಸ್ಪಾನ್ಸ್ ಆಗಿ TSHನ ಕಡಿಮೆ ಮಾಡ್ತು. ಬಟ್ ಥೈರಾಯ್ಡ್ ಗ್ಲ್ಯಾಂಡಿಗೆ ಆಟೋಇಮ್ಯೂನ್ ಡಿಸಾರ್ಡರ್ ಇರೋದ್ರಿಂದ TSI ಮತ್ತು ಲ್ಯಾಡ್ಸ್ ಏನು ಮಾಡುತ್ತೆ, ಇನ್ನೊಂದು ಸ್ಟಿಮ್ಯುಲೇಷನ್ ಕೊಡ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಹಾಗಾಗಿ ದೇರ್ ಈಸ್ ಅ ಇನ್ಕ್ರೀಸ್ ಇನ್ T3 ಆ್ಯಂಡ್ T4 ಹಾರ್ಮೋನ್ಸ್ ಇನ್ ದ ಬಾಡಿ. ಇದು ಅರ್ಥ ಆಯ್ತಲ್ಲ? ಓಕೆ, ಇದನ್ನು ನಾವೇನಂತೇವೆ, ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಸರ್ ಇನ್ನು ಸೆಕೆಂಡ್ರಿ ಅಂತಂದರೆ ಪಿಟ್ಯುಟರಿ ಗ್ಲ್ಯಾಂಡ್. ಓಕೆ, ಪಿಟ್ಯುಟರಿ ಗ್ಲ್ಯಾಂಡ್ಗೆ ಏನಾದರೂ ಪ್ಯಾಥಾಲಜಿ ಆಗಿ ಇದು ಎಕ್ಸೆಸಿವ್ ಆಗಿ TSHನ ರಿಲೀಸ್ ಮಾಡಿದರೆ, ಅಂದರೆ ಇದು ಸ್ಟಾಪ್ ಮಾಡು ಅಂತ ಹೇಳ್ತಾ ಇದೆ, ಇದು ಸ್ಟಾಪ್ ಮಾಡ್ತಾ ಇಲ್ಲ, ರಿಲೀಸನ್ನೇ ಯಾವುದು ಪಿಟ್ಯುಟರಿ ಗ್ಲ್ಯಾಂಡ್ ಸ್ಟಾಪ್ ಮಾಡ್ತಾನೇ ಇಲ್ಲ, TSH ರಿಲೀಸ್ ಮಾಡ್ತಾನೇ ಇದ್ದರೆ ಅವಾಗೇನಾಗುತ್ತೆ, ಇನ್ಕ್ರೀಸ್ಡ್ ಇನ್ T3 ಆ್ಯಂಡ್ T4 ಯಾವಾಗ ಪಿಟ್ಯುಟರಿ ಗ್ಲ್ಯಾಂಡ್ ಅಬ್ನಾರ್ಮ್ಯಾಲಿಟಿ ಇದ್ದಾಗ. ಸೊ ದಟ್ ಈಸ್ ನಥಿಂಗ್ ಬಟ್ ಸೆಕೆಂಡ್ರಿ ಹೈಪರ್ ಥೈರಾಯ್ಡಿಸಮ್. ಇದು ಅರ್ಥ ಆಯ್ತಲ್ಲ? ಓಕೆ, ಸೊ ಇದು ಹೈಪರ್ ಥೈರಾಯ್ಡಿಸಮ್ನ ಕತೆ. ಹೈಪೋಥೈರಾಯ್ಡಿಸಮ್ನ ಕತೆ ಹೇಳ್ತೀನಿ ಬನ್ನಿ. ಸೊ ಇನ್ ದ hypothyroidism what happens actually, hypothyroidism
ಹೈಪೋಥೈರಾಯ್ಡಿಸಮ್ ಅಂತ ಅಂದರೆ ಏನು? ಹೈಪೋಥೈರಾಯ್ಡಿಸಮಲ್ಲಿ T3 ಮತ್ತು T4 ಏನಾಗಬೇಕು? ಕಡಿಮೆ ಆಗಬೇಕು. ಸೊ ಕಡಿಮೆ ಏನಕ್ಕಾಯಿತು? ಒಂದು ಥೈರಾಯ್ಡ್ ಗ್ಲ್ಯಾಂಡಲ್ ಪ್ರಾಬ್ಲಮ್ ಇದೆ, ಇಲ್ಲ ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡಲ್ ಪ್ರಾಬ್ಲಮ್ ಇದೆ. ಥೈರಾಯ್ಡ್ ಗ್ಲ್ಯಾಂಡಲ್ಲಿ T3 T4 ಪ್ರೊಡಕ್ಷನ್ ಆಗಬೇಕು ಅಂತಂದರೆ ಏನಾಗಬೇಕು? ಅಯೋಡಿನ್ ಎಂಟ್ರಿ ಆಗುತ್ತೆ. ಓಕೆ, ಅಯೋಡಿನ್ ಎಂಟ್ರಿ ಆಗುತ್ತೆ. ಬಟ್ ಅಯೋಡಿನ್ ಎಂಟ್ರಿ ಆಗಿಲ್ಲ. ಇಫ್ ದೇರ್ ಈಸ್ ಅ ಡಿಫಿಷಿಯನ್ಸಿ ಆಫ್ ಅಯೋಡಿನ್ ವಿಲ್ ಮೇಕ್ಸ್ ದ ಹೈಪೋಥೈರಾಯ್ಡಿಸಮ್. ಓಕೆ, ಹೈಪೋಥೈರಾಯ್ಡಿಸಮ್ ಯಾವಾಗುತ್ತೆ? ಡಿಫಿಷಿಯನ್ಸಿ ಆಫ್ ಅಯೋಡಿನ್ ಒಂದು. ಇನ್ನೊಂದೇನು, ಏನಾದರೂ ಆಟೋ ಇಮ್ಯೂನ್ ಡಿಸಾರ್ಡರ್ ಇದ್ದರೆ ಯಾವುದು ಸರ್? ಆಟೋ ಇಮ್ಯೂನ್ ಡಿಸಾರ್ಡರ್ ಇದ್ದರೆ ಏನಾಗುತ್ತೆ? ಹೈಪೋಥೈರಾಯ್ಡಿಸಮ್ ಆಗುತ್ತೆ. ಯಾವ ಆಟೋ ಇಮ್ಯೂನ್ ಡಿಸಾರ್ಡರ್? ಆ್ಯಶಿಮೋಟೋಸ್ ಡಿಸಾರ್ಡರ್. ನೀವು ಬೇಕಿದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ಒಂದ್ಸಲ ಸರ್ಚ್ ಮಾಡಿ, ನಿಮಗೆ ಚೆಸ್ಟ್ ಎಕ್ಸ್ರೇ ನೋಡಿದಾಗ ಆ್ಯಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತ ಸಿಗುತ್ತೆ. ಆ್ಯಶಿಮೋಟೋಸ್ ಥೈರಾಯ್ಡೈಟಿಸ್, ನಾಟ್ ಡಿಸಾರ್ಡರ್, ಆ್ಯಶಿಮೋಟೋಸ್ ಥೈರಾಯ್ಡೈಟಿಸ್. ಓಕೆ, ಥೈರಾಯ್ಡೈಟಿಸಲ್ಲಿ ಏನಾಗುತ್ತೆ? ದೇರ್ ಇಸ್ ಅ ಪ್ರಾಬ್ಲಮ್ ಇನ್ ಆಟೋ ಇಮ್ಯೂನ್ ಡಿಸಾರ್ಡರ್ ವಿಚ್ ಈಸ್ ನಾಟ್ TSI ಮತ್ತು ಲ್ಯಾಟ್ಸ್ ಎಲ್ಲ ಇಲ್ಲಿ ಬರೋದು. TSI ಲ್ಯಾಟ್ಸ್ ಬಂದರೆ ಅದನ್ನು ನಾವು ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಇಲ್ಲಿ ಏನು ಬರುತ್ತೆ? ಇಲ್ಲಿ ಏನಿರುತ್ತೆ? TPO, ದಟ್ ಮೀನ್ಸ್ ಥೈರಾಯ್ಡ್ ಪೆರಾಕ್ಸಿಡೇಸ್. ಥೈರಾಯ್ಡ್ ಪೆರಾಕ್ಸಿಡೇಸ್ ಇದೇನು ಮಾಡುತ್ತೆ? ಕಾಂಪ್ಲೆಕ್ಸ್ ಫಾರ್ಮಲ್ಲಿ ಇರ್ತಕ್ಕಂಥ ಅಯೋಡಿನ್ನ ಸಿಂಪ್ಲೆಸ್ಟ್ ಫಾರ್ಮಿಗೆ ಮಾಡಿ, ಅದೇನು ಮಾಡುತ್ತೆ? ಸಿಂಪ್ಲೆಸ್ಟ್ ಫಾರ್ಮ್ ಮಾಡಿಬಿಟ್ಟು ಥೈರಾಕ್ಸಿನ್ನು ಮತ್ತು ಲಿವೋಥೈರೋನಿನ್ಗೆ ಅಟ್ಯಾಚ್ ಮಾಡುತ್ತೆ. ಸೊ T4ಗೆ ಮತ್ತು T3 ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ T3 ಆ್ಯಂಡ್ T4ಗೆ ಹೆಲ್ಪ್ ಮಾಡೋವಂಥದ್ದು ಯಾವುದು? TPO, ಥೈರಾಯ್ಡ್ ಪ್ಯಾರಾಕ್ಸಿಡೇಸ್. ಈಗ ಆಟೋ ಇಮ್ಯೂನ್ ಡಿಸಾರ್ಡರ್ ಇರೋ ಕಾರಣ ಇಲ್ಲಿ ಪ್ರೊಡಕ್ಷನ್ ಆಗೋದೇನು? ಥೈರಾಯ್ಡ್ ಪ್ಯಾರಾಕ್ಸಿಡೇಸ್. ಪ್ಯಾರಾಕ್ಸಿಡೇಸ್ ಅಂದರೆ ಥೈರಾಯ್ಡ್ ಪ್ಯಾರಾಕ್ಸಿಡೇಸ್ನ ಡಿಸ್ಟ್ರಕ್ಷನ್ ಮಾಡುತ್ತೆ. ಸೊ ದಟ್ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಅಯೋಡಿನ್ ವಿಲ್ ನೆವರ್ ಕನ್ವರ್ಟ್ ಟು ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅಯೋಡಿನ್. ಹಾಗಾಗಿ ಥೈರಾಕ್ಸಿನ್ ಆಗಲ್ಲ, ಲಿವೋಥೈರೋನಿನ್ನೂ ಆಗಲ್ಲ. ಹಾಗಾಗಿ ಏನಾಗುತ್ತೆ? ದೇರ್ ಈಸ್ ಅ ಪ್ರಾಬ್ಲಮ್ ಇನ್ ದ ಥೈರಾಯ್ಡ್ ಗ್ಲ್ಯಾಂಡ್, ಇನ್ಸಫಿಷಿಯೆಂಟ್ ಅಯೋಡಿನ್ ಸಿಂಪ್ಲೆಸ್ಟ್ ಫಾರ್ಮ್, ದಟ್ ವಿಲ್ ಮೇಕ್ಸ್ ದ ಲೆಸ್ ಸೆಕ್ರೇಷನ್ಸ್ ಆಫ್ ದ ಥೈರಾಯ್ಡ್ ಹಾರ್ಮೋನ್ಸ್ ವಿಚ್ ಲೀಡ್ಸ್ ಟು ದ ಹೈಪೋಥೈರಾಯ್ಡಿಸಮ್. ಅಂದರೆ ಕಡಿಮೆ ಇರ್ತಕ್ಕಂಥ ಸಿಂಪ್ಲೆಸ್ಟ್ ಫಾರ್ಮ್ ಅಯೋಡಿನ್ ಏನಾಗುತ್ತೆ? ಹೈಪೋಥೈರಾಯ್ಡಿಸಮ್ ಮಾಡಿಸುತ್ತೆ. ಸೆಕ್ರೇಷನ್ ಮಾಡಲ್ಲ. ಥೈರಾಯ್ಡ್ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆದರೆ ತಾನೇ ಸೆಕ್ರೇಷನ್ ಆಗೋದು. ಪ್ರೊಡಕ್ಷನ್ನೇ ಪ್ರಾಬ್ಲಮ್ ಇದೆ ಅಂದರೆ ಸೆಕ್ರೇಷನ್ಸು ಪ್ರಾಬ್ಲಮ್ ನಾರ್ಮಲ್ ಆಗಿದ್ದೇ ಇರುತ್ತೆ. ಓಕೆ, ಸೊ ದಿಸ್ ಈಸ್ ದ ನಥಿಂಗ್ ಬಟ್ ಪ್ರೈಮರಿ ಹೈಪೋಥೈರಾಯ್ಡಿಸಮ್. ಅದನ್ನು ನಾವೇನಂತ ಅಂತೇವೆ? ಪ್ರೈಮರಿ ಹೈಪೋಥೈರಾಯ್ಡಿಸಮ್. ಯಾವಾಗ? ಥೈರಾಯ್ಡ್ ಗ್ಲ್ಯಾಂಡ್ಗೆ ಏನಾದರೂ ಎಫೆಕ್ಟ್ ಆದಾಗ ಏನಂತ ಅಂತೇವೆ? ಥೈರಾಯ್ಡ್ ಗ್ಲ್ಯಾಂಡ್ಗೆ ಎಫೆಕ್ಟ್ ಆದರೆ ಪ್ರೈಮರಿ ಹೈಪೋಥೈರಾಯ್ಡಿಸಮ್. ಸೆಕೆಂಡ್ರಿ ಅಂತಂದರೆ ಪಿಚ್ಯುಟರಿ ಗ್ಲ್ಯಾಂಡ್ಗೆ ಆದರೆ. ಟರ್ಷರಿ ಅಂತಂದರೆ ಟರ್ಷರಿ ಹೈಪೋಥೈರಾಯ್ಡಿಸಮ್ ಅಂತಂದರೆ ಹೈಪೋಥ್ಯಾಲಮಸ್ಗೆ ಆಗೋದು. ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತೇನೆ. ಓಕೆ, ಸೊ ಯು ಅಂಡರ್ಸ್ಟುಡ್ ದಿಸ್ ಒನ್? ಓಕೆ, ಸಿ ಎಲ್ಲದರಲ್ಲೂ ಎನ್ಲಾರ್ಜ್ಮೆಂಟ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಈಸ್ ಕಾಮನ್. ಸಿ ಜಾಸ್ತಿ ಆಗೋದು ಯಾವುದರಲ್ಲಿ? ಹೈಪೋಥೈರಾಯ್ಡಿಸಮಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ದಟ್ ಈಸ್ ನಥಿಂಗ್ ಬಟ್ ಗಾಯ್ಟರ್. ಎಂಥ ಗಾಯ್ಟರ್ ಅದು? ಎಂಡೆಮಿಕ್ ಗಾಯ್ಟರ್. ಹಾಗಾದರೆ ಹೈಪರ್ ಥೈರಾಯ್ಡಿಸಮಲ್ಲಿ ಗಾಯ್ಟರ್ ಆಗಲ್ವಾ? ಅದರಲ್ಲೂ ಗಾಯ್ಟರ್ ಆಗುತ್ತೆ, ಆದರೆ ಅದನ್ನು ಎಂಡೆಮಿಕ್ ಗಾಯ್ಟರ್ ಅನ್ನಲ್ಲ, ಟಾಕ್ಸಿಕ್ ಗಾಯ್ಟರ್ ಅಂತ ಹೇಳ್ತೇವೆ. ಓಕೆ, ಟಾಕ್ಸಿಕ್ ಮಲ್ಟಿನೋಡ್ಯುಲರ್ ಅಂತ ಹೇಳ್ತೇವೆ. ನೋಡ್ಯುಲರ್ ಡಿಫ್ಯೂಸ್ ಗಾಯ್ಟರ್. ಈ ಥರ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಕಾಸ್ ಫಾರ್ ವಿಚ್ ಒನ್? ಹೈಪರ್ ಥೈರಾಯ್ಡಿಸಮ್. ಸಿ ಹೈಪರ್ ಥೈರಾಯ್ಡಿಸಮಲ್ಲಿ ಇದಾಗುತ್ತೆ. ಹೈಪೋಥೈರಾಯ್ಡಿಸಮಲ್ಲಿ ಗಾಯ್ಟರ್, ಎಂಡೆಮಿಕ್ ಗಾಯ್ಟರ್ ಇಸ್ ದ ಒನ್ ಆಫ್ ದ ಕಾಸ್. ಓಕೆ, ಸೊ ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಈಗ ಕ್ವಶನ್ ಕಡೆ ಬರೋದಾದರೆ ಏನು ಕೇಳಿದ್ದಾರೆ? ಪ್ರೊಟ್ರೂಷನ್ ಆಫ್ ಐ ಯಾವುದ್ರಲ್ಲಾಗುತ್ತೆ? ಹೈಪರ್ ಥೈರಾಯ್ಡಿಸಮಲ್ಲಾಗುತ್ತೆ. ಹೈಪರ್ ಥೈರಾಯ್ಡಿಸಮ್ನ ಕಾಸ್ ಏನು? ಗ್ರೇವ್ಸ್ ಡಿಸೀಸ್. ಹಾಗಾಗಿ ಇದು ಆ್ಯಶಿಮೋಟೋ ಥೈರಾಯ್ಡೈಟಿಸ್ ಆಗೋದು ಹೈಪೋಥೈರಾಯ್ಡಿಸಮಲ್ಲಿ.
ಹೈಪರ್ ಪ್ಯಾರಾಥೈರಾಯ್ಡಿಸಮ್ ಇಲ್ಲಿ ಬರೋದಿಲ್ಲ. ಮಿಕ್ಸೆಡಿಮಾ ಅಂತಂದರೆ ಏನು? ಮಿಕ್ಸೆಡಿಮಾ ಇನ್ಕ್ರೀಸ್ ಥೈರಾಯ್ಡ್ ಹಾರ್ಮೋನ್ಸ್ನ ನಾವೇನಂತೀವಿ? ಹೈಪರ್ ಥೈರಾಯ್ಡಿಸಮ್ ಅಂತೀವಿ. ಅದಕ್ಕಿಂತ ಜಾಸ್ತಿ ಆದರೆ ಥೈರಾಯ್ಡ್ ಸ್ಟಾರ್ಮ್ ಅಂತ ಹೇಳ್ತೇವೆ. ಏನಂತಂತೇವೆ? ಥೈರಾಯ್ಡ್ ಸ್ಟಾರ್ಮ್ ಅಂತ ಹೇಳ್ತೇವೆ. ಓಕೆನಾ? ಡಿಕ್ರೀಸ್ಡ್ ಥೈರಾಯ್ಡ್ ಹಾರ್ಮೋನ್ಸ್ನ ನಾವೇನಂತಂತೇವೆ? ಹೈಪೋಥೈರಾಯ್ಡಿಸಮ್ ಅಂತೇವೆ. ಅದಕ್ಕಿಂತ ಜಾಸ್ತಿ ಕಡಿಮೆ ಆಗಿಬಿಟ್ರೆ ಏನಂತಂದರೆ ಥೈರಾಯ್ಡೆಕ್ಟಮಿ ಮಾಡಿದ್ರಪ್ಪ, ಫುಲ್ ಥೈರಾಯ್ಡ್ ಗ್ಲ್ಯಾಂಡ್ನೇ ಫುಲ್ ಕಿತ್ತಾಕಿದ್ರು ಅಥವಾ ರಿಮೂವಲ್ ಮಾಡಿದರು, ಆವಾಗ ಏನಾಗುತ್ತೆ? ದೇರ್ ಈಸ್ ಅ absence of T3 and T4. That will leads to what? Hypothyroidism, but it is equal to nil. There is no nothing is present over there. So that one will causes the coma, myxedema coma. ಅದೇನಾಗುತ್ತೆ? ಮಿಕ್ಸೆಡಿಮಾ ಕೋಮಾ. ಹೈಪರ್ಥೈರಾಯ್ಡಿಸಮ್ ಜಾಸ್ತಿ ಆದರೆ ಏನಾಗುತ್ತೆ? ಅದನ್ನು ನಾವು ಥೈರಾಯ್ಡ್ ಸ್ಟಾರ್ಮ್ ಅಂತೀವಿ. ಹೈಪೋಥೈರಾಯ್ಡಿಸಮ್ ಜಾಸ್ತಿ ಆದರೆ ಕಾಂಪ್ಲಿಕೇಟೆಡ್ ಏನು? ಮಿಕ್ಸೆಡಿಮಾ ಕೋಮಾ. ಸೊ ಟೋಟಲಿ ದೇ ಆರ್ ಗೋಯಿಂಗ್ ಫಾರ್ ಅನ್ಕಾನ್ಷಿಯಸ್ನೆಸ್ ಇಯರ್. ಇಲ್ಲೇನಾಗುತ್ತೆ? ಅನ್ಕಾನ್ಷಿಯಸ್ನೆಸ್ಗೆ ಹೋಗ್ತಾರೆ. ಇದರ್ಥ ಆಯ್ತಲ್ಲ? ಸೊ ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ? ಪ್ರಪ್ಟೋಸಿಸ್ ಆ್ಯಂಡ್ ಪ್ರೊಟ್ರೂಷನ್ ಆಫ್ ಐ ಅಕರ್ಸ್ ಇನ್ ಹೈಪರ್ಥೈರಾಯ್ಡಿಸಮ್. ಓಕೆನಾ? ಇದರ್ಥ ಆಯ್ತಾ? ನೆಕ್ಸ್ಟ್ ಮಿಕ್ಸೆಡಿಮಾನು ಅರ್ಥ ಆಯ್ತಲ್ಲ? ಓಕೆ. ಮಿಕ್ಸೆಡಿಮಾ ಅಂದರೆ ವೆರಿ ಲೋ absence of what? T3 and T4 in the body. So that one will called as myxedema coma. Next question. Enlargement of the thyroid gland occurs in, ನಾನು ಹೇಳ್ದಂಗೆ ಎಂಡಮಿಕ್ ಗಾಯ್ಟರಲ್ಲೂ ಆಗುತ್ತೆ, ಟಾಕ್ಸಿಕ್ ಗಾಯ್ಟರ್ ಅಂತ ಅಂದರೆ ಹೈಪರ್ ಥೈರಾಯ್ಡಿಸಮಲ್ಲಿ ಬರ್ತಕ್ಕಂಥ ಕಾಸ್, ಮತ್ತು ಎಂಡಮಿಕ್ ಗಾಯ್ಟರು ಹೈಪೋಥೈರಾಯ್ಡಿಸಮಲ್ಲಿ ಬರ್ತಕ್ಕಂಥ ಕಾಸ್. ಕ್ರೆಟಿನಿಸಮ್ ಅಂತಂದರೆ ಸೊ ದಿಸ್ ಈಸ್ ಆಲ್ಸೋ ಹೈಪೋಥೈರಾಯ್ಡಿಸಮ್ ಕಂಡೀಷನ್ ವೇರ್ ಮದರ್ ಟು ಫಿಟಸ್ ಬರ್ತಕ್ಕಂಥದ್ದನ್ನ ಕ್ರೆಟಿನಿಸಮ್ ಅಂತ ಅಂತಾರೆ. ನೆಕ್ಸ್ಟ್ ಅಡಿನೋಮಾ ಅನ್ನೋದು ಹೈಪೋಥೈರಾಯ್ಡಿಸಮೇ. ದಿಸ್ ಒನ್ ಈಸ್ ಆಲ್ಸೋ ಹೈಪೋಥೈರಾಯ್ಡಿಸಮ್. ದಿಸ್ ಈಸ್ ಹೈಪೋಥೈರಾಯ್ಡಿಸಮ್. ಅಡಿನೋಮಾ ಅಂತ ಅಂದರೆ ಪಿಟ್ಯುಟರಿ ಗ್ಲ್ಯಾಂಡ್ ಟ್ಯೂಮರ್ಗೆ ನಾವೇನಂತೀವಿ? ಅಡಿನೋಮಾ. ಓಕೆ, ಅರ್ಥ ಆಯ್ತಲ್ಲ? ಪಿಟ್ಯುಟರಿ ಗ್ಲ್ಯಾಂಡ್, ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್, ಅದು ಆ್ಯಂಟೀರಿಯರ್ ಪಿಟ್ಯುಟರಿ ಅಡಿನೋ ಹೈಪೋಫೈಸಿಸ್. ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ಗೆ ಏನಾದರೂ ಆದರೆ ಅಡಿನೋಮಾ ಅಂತ ಅಂತಾರೆ. ಅರ್ಥ ಆಯ್ತಲ್ಲ? ಟ್ಯೂಮರ್ ಆದರೆ. ಸೊ ಇವೆಲ್ಲ ಕಂಡೀಷನು ಹೈಪೋಥೈರಾಯ್ಡಿಸಮ್. ಈ ಟಾಕ್ಸಿಕ್ ಗಾಯ್ಟರ್ ಮಾತ್ರ ಹೈಪರ್ಥೈರಾಯ್ಡಿಸಮ್. ಬಟ್ ಹಿಯರ್ one thing I would like to say, in every condition there is a presence of what? Enlargement. So select all that applies means endemic, toxic, cretinism. So all of the above is the answer. Okay, we'll go to the next question. A client has just admitted to the nursing unit following thyroidectomy. Which assessment is the priority for the client? Okay, thyroidectomy ಆಗಿದೆ ಅಂತ. ಥೈರಾಯ್ಡೆಕ್ಟಮಿ ಅಂತ ಅಂದರೆ ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ನ ತೆಗ್ದಾಕಿದ್ದಾರೆ ಅಂತ ಅರ್ಥ. ಥೈರಾಯ್ಡ್ ಗ್ಲ್ಯಾಂಡ್ನ ತೆಗಿಬೇಕಾದ್ರೆ ಏನು ಕಾಂಪ್ಲಿಕೇಶನ್ ಆಗುತ್ತೆ? ಪ್ಯಾರಾಥೈರಾಯ್ಡ್ ಹಿಂಭಾಗದಲ್ಲಿರ್ತಕ್ಕಂಥ ಪ್ಯಾರಾಥೈರಾಯ್ಡನ್ನು ಆಕ್ಸಿಡೆಂಟಲ್ ಆಗಿ ರಿಮೂವಲ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಓಕೆ, ಆಕ್ಸಿಡೆಂಟಲಾಗಿ ರಿಮೂವಲ್ ಆದರೆ ಏನಾಗುತ್ತೆ? ಸೊ ಪ್ಯಾರಾಥೈರಾಯ್ಡ್ ಏನು ಮಾಡ್ತಾಯಿತ್ತದು? ಸೊ ಹೈಪೋಕ್ಯಾಲ್ಸಿಮಿಯಾ ಇದ್ದರೆ ಅದನ್ನೇನು ಮಾಡ್ತಾಯಿತ್ತು? ನಾರ್ಮೋಕ್ಯಾಲ್ಸಿಮಿಯಾ ಮಾಡ್ತಿತ್ತು ಬೈ ಇನ್ಕ್ರೀಸಿಂಗ್ ದ ಕ್ಯಾಲ್ಸಿಯಂ ಲೆವೆಲ್ ಇನ್ಕ್ರೀಸ್ ಆಗ್ತಾಯಿತ್ತು, ನಾರ್ಮೋಕ್ಯಾಲ್ಸಿಯಂ ಲೆವೆಲ್ಗೆ ತರ್ತಾ ಇತ್ತದು. ಓಕೆನಾ? ಯಾವುದು? ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಓಕೆ, ಅವ್ರು ಕೇಳಿರೋದೇನು? ನರ್ಸಿಂಗ್ ಯೂನಿಟ್ ಥೈರಾಯ್ಡೆಕ್ಟಮಿ ವಿಚ್ ಅಸೆಸ್ಮೆಂಟ್ ಈಸ್ ದ ಪ್ರಿಯಾರಿಟಿ ಬೇಸ್ಡ್. ಓಕೆ, ಸೊ ಇಲ್ಲಿ ಪ್ಯಾರಾಥೈರಾಯ್ಡ್ ಹೈಪೋಗ್ಲೈಸೆಮಿಯಾ ಕೂಡ ಆಗುತ್ತೆ ಇಲ್ಲಿ. ಎಲ್ಲದರಲ್ಲಿ? ಥೈರಾಯ್ಡೆಕ್ಟಮಿ ಆಗಿರೋದ್ರಿಂದ ಹೈಪೋಥೈರಾಯ್ಡಿಸಮ್ ಆಗುತ್ತೆ. ಹೈಪೋಥೈರಾಯ್ಡಿಸಮ್ ಅಂತಂದರೆ BMR ಏನು? ಕಡಿಮೆ. BMR ಕಡಿಮೆ ಅಂತಂದರೆ ಎನರ್ಜಿ ಯುಟಿಲೈಸೇಷನ್ ಕಡಿಮೆ ಅಂತಂದರೆ ನೀವು ಏನೇನು ತಿಂತಿದ್ದೀರ ಗ್ಲೂಕೋಸು ಅದೆಲ್ಲ ಏನಾಗುತ್ತೆ? ಗ್ಲೈಕೋಜನ್ ಆಗಿ ಸ್ಟೋರ್ಡ್ ಫಾರ್ಮಲ್ಲೇ ಇರುತ್ತೆ, ಯಾವುದೇ ರೀತಿಯಾದಂಥ ಯೂಸ್ ಇಲ್ಲ. ನೀವೇನೇನು ಫ್ಯಾಟ್ ತಿಂತಿದ್ದೀರ ಅದು ಫ್ಯಾಟಾಗಿ
ಅಂದರೆ ಕಾಂಪ್ಲೆಕ್ಸ್ ಫ್ಯಾಟ್ ಆಗಿ ಅಡಿಪೋಸ್ ಟಿಶ್ಯೂನಲ್ಲೇ ಸ್ಟೋರ್ಡ್ ಫಾರ್ಮ್ ಆಗಿರುತ್ತೆ, ಅದು ಏನು ಯೂಸ್ ಬರ್ತಾ ಇಲ್ಲ ಎನರ್ಜಿಗೆ. ಸೊ ನೆಕ್ಸ್ಟು ಪ್ರೋಟೀನ್ ಕೂಡ ಏನು ಯೂಸ್ ಬರ್ತಾ ಇಲ್ಲ. ಸೊ ದೇರ್ ಈಸ್ ಎವ್ರಿಥಿಂಗ್ ಈಸ್ ಲೊಕೇಟೆಡ್. ಸೊ ದೇರ್ ಈಸ್ ನೋ ಡಿಸ್ಟ್ರಕ್ಷನ್ ಆಫ್ ಎನಿ, there is no lysis, there is no breakdown, there is no muscle proteolysis, there is no fat lipolysis, there is no carbohydrate lysis. Okay, carbohydrate ಗ್ಲೈಕೋಜಿನೋಲೈಸಿಸ್ ಇಲ್ಲ, ಏನೂ ಕೂಡ ಆಗ್ತಾ ಇಲ್ಲ. ಇಲ್ಲೇನಿದೆ, ಎಲ್ಲ ಸ್ಟೋರ್ಡ್ ಫಾರ್ಮಲ್ಲಿದೆ. ಸ್ಟೋರ್ಡ್ ಫಾರ್ಮಲ್ಲಿ ಇರೋ ಕಾರಣ ಏನಾಗುತ್ತೆ, ಬಿ ಎಮ್ ಆರ್ ಏನಿದೆ ಭಾಳ ಬೇಸಲ್ ಮೆಟಬಾಲಿಕ್ ರೇಟ್ ಏನಿದೆ ಕಡಿಮೆ ಇದೆ, ಎನರ್ಜಿ ಕಡಿಮೆ ಇದೆ, ಎನರ್ಜಿ ಯುಟಿಲೈಸೇಷನ್ ಆಗ್ತಾ ಇಲ್ಲ. ಸೊ ಹಾಗಾದರೆ ಮನುಷ್ಯ ಯಾವ ಥರ ಆಗ್ತಾನೆ, ಹೈಪೋಗ್ಲೈಸೆಮಿಯಾ ಇರುತ್ತೆ. ಅಂದರೆ ಯೂಸ್ ಮಾಡ್ತಾ ಇಲ್ಲ, ಎನರ್ಜಿನೇ ಯೂಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಗ್ಲೂಕೋಸ್ ಯಾಕೆ ಇರುತ್ತೆ ಬಾಡಿಲಿ ಜಾಸ್ತಿ, ರೈಟ್? ಸೊ ಬಾಡಿಲಿ ಸ್ಟೋರ್ಡ್ ಫಾರ್ಮ್ ಆಗಿ ಗ್ಲ್ಯಾಂಡ್ಸಲ್ಲಿರುತ್ತೆ ಅಥವಾ ಮಸಲ್ಸಲ್ಲಿರುತ್ತೆ, ಲಿವರಲ್ಲಿರುತ್ತೆ ಮತ್ತು ಮಸಲಲ್ಲಿರುತ್ತೆ ಅಷ್ಟೇ. ಅದು ಬ್ಲಡ್ಡಲ್ಲಿ ಗ್ಲೂಕೋಸ್ ಸಿಂಪ್ಲೆಸ್ಟ್ ಫಾರ್ಮ್ ಆಗಿರಲ್ಲ, ಅದಕ್ಕೆ ಹೈಪೋಗ್ಲೈಸೆಮಿಯಾ ಇದ್ದೇ ಇರುತ್ತೆ ಪಕ್ಕ. ಓಕೆನಾ? ನೆಕ್ಸ್ಟ್ ಇನ್ನು ಏನು ಕೇಳಿದರೆ ಹೋರ್ಸ್ನೆಸ್. ಹೌದು, ಹೋರ್ಸ್ನೆಸ್ ಇರುತ್ತೆ. ಏನಾದರೂ ಆಕ್ಸಿಡೆಂಟಲಿ ರಿಮೂವ್ ಮಾಡಿದ್ರೆ ಪ್ಯಾರಾಥೈರಾಯ್ಡ್, ಆಕ್ಸಿಡೆಂಟಲಿ ಲ್ಯಾರಿಂಜಲ್ ನರ್ವ್ ಏನಾದರೂ ರಿಮೂವ್ ಮಾಡಿದ್ರೆ ಅವಾಗ ಹೋರ್ಸ್ನೆಸ್ ಇದ್ದೇ ಇರುತ್ತೆ, ಅದು ಇರುತ್ತೆ. ಓಕೆ, ಹೈಪೋಗ್ಲೈಸೆಮಿಯಾ ಇರುತ್ತೆ, ಹೋರ್ಸ್ನೆಸ್ಸು ಇರುತ್ತೆ. ರೆಸ್ಪಿರೇಟರಿ ಡಿಸ್ಟ್ರೆಸ್. ಹೌದು, ರೆಸ್ಪಿರೇಟರಿ ಡಿಸ್ಟ್ರೆಸ್ ಇದ್ದೇ ಇರುತ್ತೆ. ಏನಕ್ಕಂತಂದರೆ ಅಲ್ಲಿ ಹೈಪೋಕ್ಯಾಲ್ಸಿಮಿಯಾ ಆಗಿದೆ. ಹೈಪೋಕ್ಯಾಲ್ಸಿಮಿಯಾ ಇದ್ದರೆ ಒಂದು ಮಾತು ಹೇಳ್ತೀನಿ ಕೇಳಿ, ಹೈಪೋಕ್ಯಾಲ್ಸಿಮಿಯಾ ಇದ್ದರೆ ನರ್ವ್ ಕಂಡಕ್ಷನ್ ಏನಿದೆ ಫಾಸ್ಟರ್ ಆಗುತ್ತೆ, ನರ್ವ್ ಕಂಡಕ್ಷನ್ ಫಾಸ್ಟರ್ ಆಗುತ್ತೆ. ಮಸಲ್ ಟೋನು, ಮಸಲ್ ಸ್ಪ್ಯಾಸಮ್ ಜಾಸ್ತಿ ಆಗುತ್ತೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಮಸಲ್ ಸ್ಪ್ಯಾಸಮ್ ಆದರೆ ವಾಟ್ ಅಬೌಟ್ ದ ಟ್ರೇಕಿಯಾ? ಸೊ ಅಲ್ಲಿ ಏನಿದೆ, ಏನೋ ಸ್ಟ್ರೈಡರ್ ಏನೋ ಸಿಗಾಕೊಂಡು ಅಲ್ಲಿ ವಾಯ್ಸು ಬೇರೆ ಥರ ಬರ್ತಾ ಇದೆ ಅನ್ನೋ ಫೀಲಿಂಗ್ ಇರುತ್ತೆ. ಸೊ ದಟ್ ಒನ್ ವಿಲ್ ಕಾಲ್ಡ್ ಆಸ್ ಹೋರ್ಸ್ನೆಸ್ ಇರುತ್ತೆ ಪಕ್ಕ. ನೆಕ್ಸ್ಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ಸು ಇರುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಿರುತ್ತೆ ರೀ. ಓಕೆನಾ? ರೆಸ್ಪಿರೇಟರಿ ಡಿಸ್ಟ್ರೆಸ್. ಎಡಿಮಾದ ಸರ್ಜಿಕಲ್ ಸೈಟ್, ಥೈರಾಯ್ಡೆಕ್ಟಮಿ ಮಾಡಿದರೆ, ಅದೇ ಹೇಳ್ದಾಗೆ ಥೈರಾಯ್ಡೆಕ್ಟಮಿ ಮಾಡಿದರೆ ಏನು ಕೊಟ್ಟಿದ್ದಾರಲ್ಲ, ಥೈರಾಯ್ಡೆಕ್ಟಮಿ ಮಾಡಿದ್ದಾರೆ, ಎಡಿಮಾದ ಸರ್ಜಿಕಲ್ ಸೈಟ್. ಓಕೆ, ಇದ್ದೇ ಇರುತ್ತೆ, ಅದು ಕರೆಕ್ಟೇ. ಊದ್ಕೊಂಡಿಲ್ದಿರೋಕ್ಕೆ ಅದು ನಾವು ಮನುಷ್ಯರಲ್ವ, ಊದ್ಕೊಳ್ಳುತ್ತೆ ಕಾಮನ್ ಆಗಿ. ಓಕೆ, ಅವ್ರು ಕೇಳಿದ ಕ್ವಶನ್ ಏನು, ಪ್ರಿಯಾರಿಟಿ. ಓಕೆ, ಪ್ರಿಯಾರಿಟಿ ಕೇಳಿದರೆ ಯಾವ್ದು ಫಸ್ಟು? ನಮ್ಗೆ ಯಾವಾಗಲೇ ಮ್ಯಾನೇಜ್ಮೆಂಟ್ ಇರಲಿ, ಫಸ್ಟ್ ಬರೋದೇ ಹೇರ್ವೇ. ಹಾಗಾಗಿ ರೆಸ್ಪಿರೇಟರಿ ಡಿಸ್ಟ್ರೆಸ್ ಇಸ್ ದ ಫಸ್ಟ್ ಅಸೆಸ್ಮೆಂಟ್. ರೆಸ್ಪಿರೇಟರಿ ಡಿಸ್ಟ್ರೆಸ್, ನೀವಲ್ಲಿ ರೆಸ್ಪಿರೇಟರಿ ರೇಟ್ ನೋಡಬೇಕು, ಆಮೇಲೆ ನೀವು ಹೋರ್ಸ್ನೆಸ್ ನೋಡಬೇಕು. ಓಕೆನಾ? ಸೆಕೆಂಡ್ ಇದು ಯಾವುದು, ಹೋರ್ಸ್ನೆಸ್ ಅನ್ನೋದು ಸೆಕೆಂಡ್. ಫಸ್ಟ್ ಯಾವುದು, ರೆಸ್ಪಿರೇಟರಿ ರೇಟ್. ಓಕೆನಾ? ಇದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ we'll move on to the next question. What they are asking, nurse is preparing a client with a new diagnosis of hypothyroidism. hypothyroidism ಇದೆ ಅಂತೆ. hypothyroidism ಅಂದರೆ ಗೆಸ್ ವಾಟ್? ಇಲ್ಲಿ ನ್ಯೂ ಡಯಾಗ್ನೋಸಿಸ್ ಆಫ್ hypothyroidism. ಫಾರ್ ಡಿಸ್ಚಾರ್ಜ್ the nurse determines that client understands the discharge instructions. ಓಕೆ, ಡಿಸ್ಚಾರ್ಜ್ ಇನ್ಸ್ಟ್ರಕ್ಷನ್ಸ್ನ ಕ್ಲೈಂಟ್ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಯಾವಾಗ? ಕ್ಲೈಂಟ್ ಸ್ಟೇಟ್ಸ್ ದ್ಯಾಟ್ ವಿಚ್ ಸಿಂಪ್ಟಮ್ಸ್ ಆರ್ ಅಸೋಸಿಯೇಟೆಡ್ ವಿತ್ ದಿಸ್ ಡಯಾಗ್ನೋಸಿಸ್. ಅಂದರೆ ಅವನಿಗೆ ಹೈಪೋಥೈರಾಯ್ಡಿಸಮ್ ಬಂದಿದೆ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ, ನ್ಯೂ ಡಯಾಗ್ನೋಸಿಸ್ ಹೊಸ ಡಯಾಗ್ನೋಸಿಸ್. ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಹೊಸ ಡಯಾಗ್ನೋಸಿಸ್ ಬಂತಂತೆ, ಅದರ ಹೆಸರು ಹೈಪೋಥೈರಾಯ್ಡಿಸಮ್. ಅಲ್ಲಿ ಕೊಟ್ಟಿರೋ ವಿಷಯ ಹೈಪೋಥೈರಾಯ್ಡಿಸಮ್ ಆಗಿದೆ. ಓಕೆ, ನರ್ಸ್ ಯಾವ ಥರ ಡಿಟರ್ಮೈನ್ ಮಾಡ್ತಾರೆ, ಕ್ಲೈಂಟ್ಗೆ ಗೊತ್ತಿದೆ ಹೈಪೋಥೈರಾಯ್ಡಿಸಮ್ ಬಗ್ಗೆ ಅಂತ, ಯಾವ ಸಿಮ್ಟಮ್ಸ್ ಅವನು ಹೇಳ್ದಾಗ ನರ್ಸ್ಗೆ ಗೊತ್ತಾಗುತ್ತೆ ಇವನಿಗೆ ಹೈಪೋಥೈರಾಯ್ಡಿಸಮ್ ಬಗ್ಗೆ ಗೊತ್ತು ಅಂತ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಇಂಡೈರೆಕ್ಟಾಗಿ ನಮಗೆ ಇಲ್ಲಿ ಆಪ್ಷನ್ನ ಟಿಕ್ ಮಾಡಲಿಕ್ಕೆ ಕೇಳಿದ್ದಾರೆ. ಓಕೆ, ಯು ಅಂಡರ್ಸ್ಟುಡ್ ದ ಕ್ವಶನ್? ಇನ್ನೊಂದು ಸಲ ಕ್ವಶನ್ಗೆ ಇದು ಹೇಳ್ಬಿಡ್ತೀನಿ. ನರ್ಸ್ ಏನು ಮಾಡಿದರೆ, ಡಿಸ್ಚಾರ್ಜ್ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಓಕೆ, ಡಿಸ್ಚಾರ್ಜ್ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಒಂದು ಫೈಂಡಿಂಗ್ ಏನು ಸಿಕ್ತು ಇವ್ರಿಗೆ, ಯಾರಿಗೆ? ಕ್ಲೈಂಟ್ ಎ ಅಂತ ತಿಳ್ಕೊಳ್ಳಿ. ಕ್ಲೈಂಟ್ ಎಗೆ ಡಿಸ್ಚಾರ್ಜ್ ಪ್ಲ್ಯಾನ್ ಮಾಡ್ತಾಯಿದ್ರು. ಹೈಪೋಥೈರಾಯ್ಡಿಸಮ್ ಇದೆ ಅಂತ ಲಾಸ್ಟಿಗೆ ಗೊತ್ತಾಯಿತು, ಅದು ನ್ಯೂ ಡಯಾಗ್ನೋಸಿಸ್. ಓಕೆ, ಗೊತ್ತಾದರೆ
ಈಗ ಅವ್ರೇನು ಮಾಡಿದರು, ಇನ್ಸ್ಟ್ರಕ್ಟ್ ಮಾಡಿದರು. ಯಾರು? ನರ್ಸು ಇನ್ಸ್ಟ್ರಕ್ಟ್ ಮಾಡಿದ್ರಂತೆ. ಯಾರಿಗೆ? ಕ್ಲೈಂಟ್ಗೆ ಇನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆದರೆ ಅವರಿಗೆ ಅದು ಗೊತ್ತಾಗಿದೆ, ಹೈಪೋಥೈರಾಯ್ಡಿಸಮ್ ಇದೆ ಅಂತ ಅವ್ರಿಗೆ ಗೊತ್ತಾಗಿದೆ ಅಂತ ಹೇಳಲಿಕ್ಕೆ ಅವ್ರಿಗೆ ಯಾವ್ಯಾವ ಸಿಮ್ಟಮ್ಸ್ ಬರುತ್ತೆ ಅಂತ ಅವರು ಯಾವ ರೀತಿ ಸ್ಟೇಟ್ ಮಾಡ್ತಾರೆ, ಹೇಳ್ಕೊತಾರೆ ಅಂತ ಕ್ವಶನ್. ಓಕೆನಾ? ದಟ್ ಮೀನ್ಸ್ ಇಂಡೈರೆಕ್ಟ್ಲಿ ದೇ ಆರ್ ಆಸ್ಕಿಂಗ್ ವಾಟ್ ಆರ್ ದ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಆಫ್ ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ನ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಯಾವ್ಯಾವು ಅಂತ ಕೇಳ್ತಾ ಇದ್ದಾರೆ. ಓಕೆ, ಬರೋಣ. ಇಲ್ಲಿ ಟ್ರೆಮರ್ಸ್, ಎನರ್ಜಿ ಭಾಳ ಇನ್ಕ್ರೀಸ್ ಆಗಿರುತ್ತೆ. ಟ್ರೆಮರ್ಸ್ ಜಾಸ್ತಿ ಇರೋದು ಹೈಪರ್ ಥೈರಾಯ್ಡಿಸಮಲ್ಲಿ, ನಾಟ್ ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮಲ್ಲಿ ಎನರ್ಜಿ ಡಿಕ್ರೀಸ್ ಇರುತ್ತೆ. ಸೊ ಟ್ರೆಮರ್ಸ್ ಜಾಸ್ತಿ ಬರೋದು ಹೈಪರ್ ಥೈರಾಯ್ಡಿಸಮಲ್ಲಿ. ಹೊಡೆದಾಕಿ, ಇದು ಬರೋಲ್ಲ. ನೆಕ್ಸ್ಟ್, ವೆಯ್ಟ್ ಲಾಸ್. ಮಗ, ಇಲ್ಲಿ ಹೈಪೋಥೈರಾಯ್ಡಿಸಮ್ ಆಗಿರೋ ಕಾರಣ ವೆಯ್ಟ್ ಗೇನ್ ಆಗುತ್ತೆ, ವೆಯ್ಟ್ ಲಾಸ್ ಆಗಲ್ಲ. ಓಕೆನಾ? ವೆಯ್ಟ್ ಗೇನ್ ಆಗುತ್ತೆ ಯಾವುದರಲ್ಲಿ? ಹೈಪೋಥೈರಾಯ್ಡಿಸಮಲ್ಲಿ. ಹೈಪರ್ ಥೈರಾಯ್ಡಿಸಮಲ್ಲಿ ವೆಯ್ಟ್ ಲಾಸ್ ಆಗುತ್ತೆ, ಯಾಕಂದರೆ ಎನರ್ಜಿ ಜಾಸ್ತಿ ಯುಟಿಲೈಸೇಷನ್ ಆಗುತ್ತೆ. ಫ್ಯಾಟ್ ಇದ್ದಿದ್ದು ಲೈಪೋಲೈಸಿಸ್ ಆಗುತ್ತೆ, ಗ್ಲೈಕೋಜನ್ ಇದ್ದಿದ್ದು ಗ್ಲೈಕೋಜಿನೋಲೈಸಿಸ್ ಆಗುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಆಗುತ್ತೆ ಯಾವುದರಲ್ಲಿ? ಹೈಪರ್ ಥೈರಾಯ್ಡಿಸಮಲ್ಲಿ. ವೆಯ್ಟ್ ಗೇನ್ ಆಗುತ್ತೆ ಹೈಪೋಥೈರಾಯ್ಡಿಸಮಲ್ಲಿ. ಹಾಗಾಗಿ ಹೈಪೋಥೈರಾಯ್ಡಿಸಮಿಗೆ ಬರಲ್ಲ ಇದು. ನೆಕ್ಸ್ಟ್, ಪಫಿನೆಸ್ ಆಫ್ ಫೇಸ್ ಪಕ್ಕ ಆಗುತ್ತೆ. ಪಫಿನೆಸ್ ಆಫ್ ಫೇಸ್ ಅಂತ ಅಂದರೆ ಬೋಂಡ ಊದ್ಕೊಂಡಿರ್ತಾರೆ. ಅಂದರೆ ದಟ್ ಮೀನ್ಸ್ ದೇರ್ ಈಸ್ ಅ ಇನ್ಕ್ರೀಸ್ ಇನ್ ಫ್ಯಾಟ್, ದೇರ್ ಈಸ್ ನೋ ಪ್ರೆಸೆನ್ಸ್ ಆಫ್ ಲೈಪೋಲೈಸಿಸ್. ದ್ಯಾಟ್ಸ್ ವೈ ಇಟ್ ವಿಲ್ ಬಿ ಸೆಡ್ ಆಸ್ ಪಫಿನೆಸ್. ಈ ಪಿಟ್ಟಿಂಗ್ ಎಡಿಮಾ ಕೇಳಿದಿರಲ್ಲ, ಪಿಟ್ಟಿಂಗ್ ಎಡಿಮಾ ಅಂತಂದರೆ ಅಲ್ಲಿಗೆ ಹೋದ ತಕ್ಷಣ ನೀವು ಅಲ್ಲಿಗೆ ಹೋಗ್ಬಿಡಿ, ಸಬ್ಕ್ಯುಟೇನಿಯಸ್ ಫ್ಯಾಟ್ ಜಾಸ್ತಿ ಇರುತ್ತೆ ಅಲ್ಲಿ. ಸಬ್ಕ್ಯುಟೇನಿಯಸ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಪಿಟ್ಟಿಂಗ್ ಎಡಿಮಾ ಅಂದರೆ ಅವರು ಒಂದು ಬೆರಳು ಇಟ್ಟು ಯಾವುದಾದ್ರು ಪಾರ್ಟಿಗೆ ಈ ಥರ ಟಚ್ ಮಾಡಿದಾಗ, ಸೊ ದಟ್ ವಿಲ್ ನೆವರ್ ರಿಟ್ರ್ಯಾಕ್ಟ್ ಬ್ಯಾಕ್ ಫಾಸ್ಟಾಗಿ ರಿಟ್ರ್ಯಾಕ್ಟ್ ಬ್ಯಾಕ್ ಆಗಲ್ಲ, ಅಥವಾ ಸ್ಲೋ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್? ಪಿಟ್ಟಿಂಗ್ ಎಡಿಮಾ. ಹಿಯರ್ ವಾಟ್ ದೇ ಆರ್ ಆಸ್ಕಿಂಗ್, ಪಫಿನೆಸ್ ಇರುತ್ತೆ, ಹೌದು, ಇನ್ಕ್ರೀಸ್ಡ್ ಇನ್ ಫ್ಯಾಟ್. ಓಕೆ, ಇನ್ಕ್ರೀಸ್ಡ್ ಇನ್ ಫ್ಯಾಟ್, ದ್ಯಾಟ್ಸ್ ವೈ ದೇರ್ ಇಸ್ ಅ ಪಫಿನೆಸ್. ಓಕೆ, ಇದೊಂದು ಮಾರ್ಕ್ ಮಾಡೋಣ. ನೆಕ್ಸ್ಟ್, ಪರ್ಸಿಸ್ಟೆಂಟ್ ಲೆಥರ್ಜಿ, ಏನು ಕೆಲಸ ಮಾಡಲ್ಲ, ಸೋಂಬೇರಿ, ಕರೆಕ್ಟ್, ಪರ್ಸಿಸ್ಟೆಂಟ್ ಲೆಥರ್ಜಿ. ನೆಕ್ಸ್ಟ್, ಡ್ರೈ ಸ್ಕೇಲ್ ಸ್ಕಿನ್ ಕೂಡ ಇರುತ್ತೆ. ಓಕೆನಾ? ಕಾನ್ಸ್ಟಿಪೇಷನ್ ಕೂಡ ಇರುತ್ತೆ. ನೆಕ್ಸ್ಟ್, ಲಾಸ್ ಆಫ್ ಬಾಡಿ ಹೇರ್ ಕೂಡ ಇರುತ್ತೆ. ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಅಲ್ಲ, ಡಿಕ್ರೀಸ್ ಇನ್ ಟೆಂಪ್ರೇಚರ್. ಇಲ್ಲಿ ನೀವು ನೀಟಾಗಿ ತಿಳ್ಕೊಂಬಿಡಿ. ಒಂದು ನೀಟಾಗಿ ಹೇಳ್ಬಿಡ್ತೀನಿ ನಿಮ್ಗೆ, ಇನ್ನೊಂದು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ನೀಟಾಗಿ ನಾಪ್ಕ ಇಟ್ಕೊಳ್ಳೋಕ್ಕೆ. ಇಲ್ಲಿ ಹೈಪರ್ ಥೈರಾಯ್ಡಿಸಮ್ ಬರಿತೀನಿ ನಾನು, ಇಲ್ಲಿ ಹೈಪೋಥೈರಾಯ್ಡಿಸಮ್ ಬರಿತೀನಿ. ಹೈಪರ್ ಥೈರಾಯ್ಡಿಸಮಲ್ಲಿ ಎಲ್ಲ ಇನ್ಕ್ರೀಸ್ ಇನ್ ಹಾರ್ಟ್ ರೇಟ್, ಇನ್ಕ್ರೀಸ್ ಇನ್ ರೆಸ್ಪಿರೇಷನ್ ರೇಟ್, ಇನ್ಕ್ರೀಸ್ ಇನ್ ಬಿ ಪಿ ಸಾಕಲ್ಲ ಇಷ್ಟೇ. ಇನ್ಕ್ರೀಸ್ ಇನ್ ಬಿ ಪಿ ಮತ್ತು ಇನ್ಕ್ರೀಸ್ ಇನ್ ಮೋಟಿಲಿಟಿ ಆಫ್ ದ ಇಂಟೆಸ್ಟೈನ್ ಆಗಿರೋದ್ರಿಂದ ಡಯೇರಿಯಾ ಕೂಡ ಆಗುತ್ತೆ. ಇದನ್ನು ನಾಪ್ಕ ಇಟ್ಕೊಳ್ಳಿ. ಹೈಪರ್ ಥೈರಾಯ್ಡಿಸಮಲ್ಲಿ ಡಯೇರಿಯಾ ಆಗುತ್ತೆ, ಹೈಪೋಥೈರಾಯ್ಡಿಸಮಲ್ಲಿ ಕಾನ್ಸ್ಟಿಪೇಷನ್ ಆಗುತ್ತೆ. ಇದನ್ನು ನಾಪ್ಕ ಇಟ್ಕೊಳ್ಳಿ. ಓಕೆನಾ? ಕಾನ್ಸ್ಟಿಪೇಷನ್. ಇಲ್ಲಿ ಎನರ್ಜಿ ಜಾಸ್ತಿ ಬೇಕಾಗಿರುತ್ತೆ, ಹಾಗಾಗಿ ಹಾರ್ಟ್ ರೇಟು, ರೆಸ್ಪಿರೇಷನ್ ರೇಟು, ಬಿ ಪಿ ಎಲ್ಲ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಟೆಂಪ್ರೇಚರ್ ಕೂಡ ಇನ್ಕ್ರೀಸ್ ಆಗಿರುತ್ತೆ, ಪಲ್ಸ್ ಕೂಡ ಇನ್ಕ್ರೀಸ್ ಆಗಿರುತ್ತೆ, ರೆಸ್ಪಿರೇಷನ್ ಕೂಡ ಇನ್ಕ್ರೀಸ್ ಆಗಿರುತ್ತೆ. ನೆಕ್ಸ್ಟ್, ಇಲ್ಲೆಲ್ಲ ಆಪೋಸಿಟ್, ಹಾರ್ಟ್ ರೇಟ್ ಡಿಕ್ರೀಸ್ ಆಗಿರುತ್ತೆ, ರೆಸ್ಪಿರೇಷನ್ ರೇಟ್ ಡಿಕ್ರೀಸ್ ಆಗಿರುತ್ತೆ, ಬಿ ಪಿ ಇನ್ಕ್ರೀಸ್ ಆದರೂ ಇರ್ಬೋದು ಅಥವಾ ಡಿಕ್ರೀಸ್ ಆದರೂ ಇರ್ಬೋದು. ಬಟ್ ಇಲ್ಲಿ ಡಿಫ್ರೆನ್ಸ್ ಹೇಳ್ತೀನಿ ಕೇಳಿ. ಇಲ್ಲಿ ಸಿಸ್ಟೋಲಿಕ್ ಹೈಪರ್ ಟೆನ್ಷನ್ ಇರುತ್ತೆ, ಇಲ್ಲಿ ಡಯಾಸ್ಟೋಲಿಕ್ ಹೈಪರ್ ಟೆನ್ಷನ್ ಇರುತ್ತೆ. ಅದು ಬಿಟ್ಟರೆ ಡಯಾಸ್ಟೋಲಿಕ್ ಹೈಪರ್ ಟೆನ್ಷನ್ ಇರುತ್ತೆ, ಅದು ಬಿಟ್ಟರೆ ಇದು ಹೈಪೋಟೆನ್ಷನ್ನೇ ಇರುತ್ತೆ. ಓಕೆನಾ? ಸೊ ಹೈಪೋಟೆನ್ಷನ್ ಆ್ಯಂಡ್ ಡಯಾಸ್ಟೋಲಿಕ್ ಹೈಪರ್ ಟೆನ್ಷನ್ ವಿಲ್ ಬಿ ದೇರ್ ಇನ್ ಹೈಪೋಥೈರಾಯ್ಡಿಸಮ್. ಓಕೆ, ಸೊ ಹಿಯರ್ ದೇರ್ ಇಸ್ ಅ ಡಿಕ್ರೀಸ್ಡ್ ಟೆಂಪ್ರೇಚರ್. ನೀವು ಒಂದು ಅರ್ಥ ಮಾಡ್ಕೊಂಬಿಡಿ, ಜಾಸ್ತಿ ಫೀವರ್ ಇರೋದ್ರಿಂದ ಇಲ್ಲಿ ಇನ್ಕ್ರೀಸ್ಡ್ ಟೆಂಪ್ರೇಚರ್ ಇರುತ್ತೆ ಹೈಪರ್ ಥೈರಾಯ್ಡಿಸಮಲ್ಲಿ. ಸೊ ದ್ಯಾಟ್ ಇನ್ಕ್ರೀಸ್ಡ್ ಟೆಂಪ್ರೇಚರ್ ಮೀನ್ಸ್ ಫೀವರ್. ದಿಸ್ ಈಸ್ ಹೀಟ್ ಇಂಟಾಲರೆನ್ಸ್, ತಡ್ಕೊಳಕ್ಕಾಗಲ್ಲ. ದೇರ್ ಈಸ್ ನೋ ಟಾಲರೆನ್ಸ್ ಫಾರ್ ದ ಹೀಟ್. ಭಾಳ ಫೀವರ್ ಇದೆ, ಇನ್ಕ್ರೀಸ್ ಇನ್ ಟೆಂಪ್ರೇಚರ್, ಜಾಸ್ತಿ ಮೆಟಾಬಲೈಟ್ಸ್ ಇದೆ, ಜಾಸ್ತಿ ಗ್ಲೂಕೋಸ್ ಇದೆ, ಹೈಪರ್ ಗ್ಲೈಸೆಮಿಯಾ ಆಗುತ್ತೆ ಹೈಪರ್ ಥೈರಾಯ್ಡಿಸಮಲ್ಲಿ. ಇಲ್ಲೇನಾಗುತ್ತೆ, ಇಲ್ಲಿ ಹೈಪೋಗ್ಲೈಸೆಮಿಯಾ ಆಗುತ್ತೆ ಮತ್ತು ಹೈಪೋನೆಟ್ರೆಮಿಯಾ ಆಗುತ್ತೆ. ಅರ್ಥ ಆಯ್ತಲ್ಲ? ಹೈಪೋನೆಟ್ರೆಮಿಯಾ ಆಗುತ್ತೆ, ಹೈಪೋಗ್ಲೈಸೆಮಿಯಾ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಮೆಟಾಬಲೈಟ್ಸ್ ಕಡಿಮೆ
ಇಲ್ಲಿ ಮೆಟಾಬೊಲೈಟ್ಸ್ ಕಡಿಮೆ, ಇಲ್ಲಿ ಮೆಟಾಬೊಲೈಟ್ಸ್ ಜಾಸ್ತಿ, ಹೀಟ್ ಪ್ರೊಡಕ್ಷನ್ ಜಾಸ್ತಿ, ಹಾಗೆ ಫೀವರ್ ಜಾಸ್ತಿ, ಡಯೇರಿಯಾ, ಮೊಟಿಲಿಟಿನೂ ಜೋರಾಗಿ, ಬಿ ಪಿ ಜಾಸ್ತಿ, ಯಾಕಂದರೆ ಮೆಟಾಬೊಲೈಟ್ಸ್ ಜಾಸ್ತಿ ಇದೆ. ಸೊ ದೇರ್ ಇಸ್ ಅ ಫ್ರಿಕ್ಷನ್ ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಆ ಥರ ಮೂಮೆಂಟಾಗಿ ಹೋಗ್ತಿರೋದಕ್ಕೆ ಯಾವುದು ಎಗೇನ್ಸ್ಟ್ ದ ಬ್ಲಡ್ ವೆಸಲ್, ಹೀಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ, ರೆಸ್ಪಿರೇಷನ್ ರೇಟು, ಹಾರ್ಟ್ ರೇಟು ಕಂಪನ್ಸೇಷನ್ಗೆ. ಓಕೆ, ಎಲ್ಲ ಟೆಕಿಕಾರ್ಡಿಯಾ, ಈ ರೆಸ್ಟ್ಲೆಸ್ ಇದನ್ನೇನಂತೆ ನಾವು ರೆಸ್ಟ್ಲೆಸ್ ಟೆಕಿಕಾರ್ಡಿಯಾ, ರೆಸ್ಟೇ ಇಲ್ಲದೆ ಇರೋ ರೀತಿ ಟೆಕಿಕಾರ್ಡಿಯಾ ಇರುತ್ತೆ. ಇದು ಅರ್ಥ ಆಯ್ತಲ್ಲ. ಹೈಪರ್ ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್, ದೀಸ್ ಆರ್ ದ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಆಫ್ ಹೈಪರ್ ಥೈರಾಯ್ಡಿಸಮ್ ಆ್ಯಂಡ್ ಹೈಪೋಥೈರಾಯ್ಡಿಸಮ್. ಓಕೆ, ಸೊ ನಾವೆಲ್ಲ ಮಾಡಿದ್ದೀವಲ್ಲ ಇದರಲ್ಲಿ. ಓಕೆ, ಸೊ ದೀಸ್ ಆರ್ ದ 1 2 3 4 5, ದೀಸ್ ಆರ್ ದ 5. ಡ್ರೈ ಸ್ಕೇಲ್ ಸ್ಕಿನ್ ವಿಲ್ ಬಿ ದೇರ್. ಇಲ್ಲಿ ವೆಟ್ ಇರುತ್ತೆ, ಇಲ್ಲಿ ವೆಟ್ ಸ್ಕಿನ್, ಇಲ್ಲಿ ಡ್ರೈ ಸ್ಕಿನ್. ಓಕೆನಾ, ಇದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್. ಸೊ ದೀಸ್ ಆರ್ ದ ಆನ್ಸರ್ಸ್ ಫಾರ್ ದಿಸ್ ಒನ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ಕ್ಲೈಂಟ್ ವಿತ್ ಸೀರಮ್ ಕ್ಯಾಲ್ಸಿಯಂ ಲೆವೆಲ್ ಲೆಸ್ ದ್ಯಾನ್ 8.5 mg/dl. ಓಕೆ, ಫಸ್ಟು ಕ್ಯಾಲ್ಸಿಯಂ ಲೆವೆಲ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಿಮಗೆ ಕ್ಯಾಲ್ಸಿಯಂ ಲೆವೆಲ್ ಹೇಳ್ತೀನಿ ಕೇಳಿ. ಕ್ಯಾಲ್ಸಿಯಂ ಲೆವೆಲ್ ಬಂದು 8.5 to 10.2 mg/dl, ಅಥವಾ ಇನ್ನೊಂದು ರೀತಿ ಹೇಳ್ಬೋದು ನಾವು 2.2 to 2.7 mmol per liter. ಬೇಗ ಮುಗಿಸೋಣ, ಆಲ್ರೆಡಿ ಚಾರ್ಜ್ ಬೇಡ ಕಡಿಮೆ ಇದೆ. 4.3 to 5.3 ಮಿಲಿ ಈಕ್ವಲೆಂಟ್ಸ್ ಪರ್ ಲೀಟರ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ನಾರ್ಮಲ್ ಕ್ಯಾಲ್ಸಿಯಂ ಲೆವೆಲ್. ಓಕೆ, ನಾರ್ಮಲ್ ಸೀರಮ್ ಕ್ಯಾಲ್ಸಿಯಂ ಲೆವೆಲ್. ಸೀರಮ್ ಅಂತಂದರೆ ಬ್ಲಡ್ಡಲ್ಲಿ ಇರ್ತಕ್ಕಂಥದ್ದನ್ನ ನಾವು ಸೀರಮ್ ಕ್ಯಾಲ್ಸಿಯಂ ಲೆವೆಲ್ ಅಂತ. ಸಿ ಕ್ಯಾಲ್ಸಿಯಂ ಲೆವೆಲ್ ಏನಾಗಿದೆ ಅಂತೆ, ಲೆಸ್ ದ್ಯಾನ್, ಇದನ್ನು ನೋಡಿ, ಲೆಸ್ ದ್ಯಾನ್ 8.5 ಅಂತಂದರೆ ಅರ್ಥ ಏನು, ಕ್ಯಾಲ್ಸಿಯಮಿಯಾ ಇದೆ ಅಂತ. ಹೈಪೋಕ್ಯಾಲ್ಸಿಯಮಿಯಾ ಇದೆ. ಓಕೆ, ಹೈಪೋಕ್ಯಾಲ್ಸಿಯಮಿಯಾ. ಸೀರಮ್ ಫಾಸ್ಫೇಟ್ ಲೆವೆಲ್ ಮೋರ್ ದ್ಯಾನ್ 2.5 ಮೈಕ್ರೋ ಕ್ಯಾಟ್ ಪರ್ ಲೀಟರ್. ಈ ಕ್ಯಾಟ್ ಪರ್ ಲೀಟರ್ ಅಂತ ಅಂದರೆ ಈ ಸೀರಮ್ ಫಾಸ್ಫೇಟ್ ಲೆವೆಲ್ ಏನು ಕೊಟ್ಟಿದ್ದಾರೆ, ನಾರ್ಮಲ್ ಬಂದು ಫಸ್ಟ್ ನಾರ್ಮಲ್ ನೋಡೋಣ. ನಾರ್ಮಲ್ಲು 3.4 to 4.5 mg/dl ಇರುತ್ತೆ. ಓಕೆನಾ, ಆದರೆ ಇಲ್ಲಿ ಕೇಳಿರೋದು ಮೈಕ್ರೋ ಕ್ಯಾಟ್ ಪರ್ ಲೀಟರಲ್ಲಿ. ಮೈಕ್ರೋ ಕ್ಯಾಟ್ ಪರ್ ಲೀಟರಲ್ಲಿ ನಿಮಗೆ 0.73 to 2.45 ಮೈಕ್ರೋ ಕ್ಯಾಟ್ ಪರ್ ಲೀಟರ್ ಅಂತ ಬರುತ್ತೆ. ಓಕೆನಾ, ದಿಸ್ ಇಸ್ ದ ನಾರ್ಮಲ್ ಫಾಸ್ಫೇಟ್ ಲೆವೆಲ್. ನಾರ್ಮಲ್ ಫಾಸ್ಫೇಟ್ ಲೆವೆಲ್ಲು ಎಷ್ಟಿದೆ, 2.5 ಅಂದರೆ ಸ್ವಲ್ಪ ಮೋರ್, 2.45ಗಿನ ಜಾಸ್ತಿ ಇದೆ. ಅಂದರೆ ಇದು ಹೈಪರ್ ಫಾಸ್ಫೇಟೇಮಿಯಾ. ಅರ್ಥ ಆಯ್ತು ಬಿಡ್ರಿ. ಪ್ಯಾರಾಥೈರಾಯ್ಡ್ ಏನು ಮಾಡುತ್ತೇಳಿ, ಕ್ಯಾಲ್ಸಿಯಮ್ನ ಜಾಸ್ತಿ ಮಾಡುತ್ತೆ, ಪೊಟ್ಯಾಷಿಯಮ್ನ ಕಡಿಮೆ ಇರುತ್ತೆ ಯಾವುದರಲ್ಲಿ, ಬ್ಲಡ್ಡಲ್ಲಿ. ಅದೇ ಹೈಪೋಪ್ಯಾರಾಥೈರಾಯ್ಡಿಸಮ್ ಆದರೆ ಏನಾಗುತ್ತೆ, ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಆಗುತ್ತೆ, ಫಾಸ್ಫೇಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಇಲ್ಲೇ ಬಂತಲ್ಲ ಅಷ್ಟೇ. ಇ ಸಿ ಜಿ ಇನ್ಕ್ರೀಸ್ಡ್, ಹೌದು. ಎಸ್ ಟಿ ಇಂಟರ್ವಲ್ಲು ಇನ್ಕ್ರೀಸ್ ಇರುತ್ತೆ. ಎಸ್ ಟಿ ಇಂಟರ್ವಲ್ 0.2 ಸೆಕೆಂಡ್ಸ್ಗಿನ ಜಾಸ್ತಿ ಇರುತ್ತೆ. ಕ್ಯೂ ಟಿ ಇಂಟರ್ವಲ್ ಬಂದು 0.4 ಸೆಕೆಂಡ್ಗಿನ ಜಾಸ್ತಿ ಇರುತ್ತೆ ಹೈಪೋಕ್ಯಾಲ್ಸಿಯಮದಲ್ಲಿ. ಅದು ನಮಗೆ ಗೊತ್ತಿರೋ ವಿಷಯ. ನೆಕ್ಸ್ಟು ಸೀರಮ್ ಆಲ್ಕಲೈನ್ ಫಾಸ್ಫೇಟೇಸ್ ಈಸ್ ನಾರ್ಮಲ್. ಸೀರಮ್ ಆಲ್ಕಲೈನ್ ಫಾಸ್ಫೇಟೇಸ್ ಎನ್ಸೈಮ್ ನಾರ್ಮಲ್ ಇದೆ ಅಂತ. ನಾರ್ಮಲ್ ಇರೋದು ನಮಗೆ ಬೇಡ. ಇದು ಅರ್ಥ ಆಯ್ತಲ್ಲ. ಓಕೆ, ಸೊ ಈ ಎಲ್ಲ ಗುಣಲಕ್ಷಣಗಳು ಹೈಪೋಪ್ಯಾರಾಥೈರಾಯ್ಡಿಸಮ್ನೇ ತೋರಿಸ್ತಾ ಇದೆ. ಹಾಗಾಗಿ ಹೈಪೋಪ್ಯಾರಾಥೈರಾಯ್ಡಿಸಮ್ ಇಸ್ ದ ರೈಟ್ ಆನ್ಸರ್. client next question, we will go to the next question. A client is admitted to an emergency department and diagnosed with a myxedema coma ಇದೆ ಅಂತೆ. which action would the nurse prepare to carry out the last priority? last priority, least priorityನೂ ಅಲ್ಲ, ಫಸ್ಟ್ ಪ್ರಿಯಾರಿಟಿನೂ ಅಲ್ಲ. ಲೀಸ್ಟ್ ಪ್ರಿಯಾರಿಟಿ ಅಂದ್ರೂ ಲಾಸ್ಟ್ ಪ್ರಿಯಾರಿಟಿ ಬರುತ್ತೆ. ಓಕೆನಾ, ನೆಕ್ಸ್ಟ್. ಈಗ ಇಲ್ಲಿ ಕೇಳಿರೋದೇನು, ಮಿಕ್ಸೆಡಿಮಾ ಕೋಮಾ ಅಂತಂದರೆ
ಹೈಪೋಥೈರಾಯ್ಡಿಸಮ್ ಭಾಳ ಕಡಿಮೆ ಆದಾಗ ಏನಾಗುತ್ತೆ, ಅದೇ ಹಾರ್ಟ್ ರೇಟ್ ಕಡಿಮೆ ಇರುತ್ತೆ, ರೆಸ್ಪಿರೇಟರಿ ರೇಟ್ ಕಡಿಮೆ ಇರುತ್ತೆ, ಡಯಾಸ್ಟೊಲಿಕ್ ಹೈಪರ್ ಟೆನ್ಷನ್ನು ಅಥವಾ ಡಿಕ್ರೀಸ್ಡ್ ಬಿ ಪಿ, ಕಾನ್ಸ್ಟಿಪೇಷನ್ ಇರುತ್ತೆ, ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಹೈಪೋಗ್ಲೈಸೆಮಿಯಾ, ಹೈಪೋನೆಟ್ರಿಮಿಯಾ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಹೀಟ್ ಟಾಲರೆನ್ಸ್ ಇರುತ್ತೆ ಅಂತ ಹೇಳಿದೆ. ಇಲ್ಲಿ ಕೋಲ್ಡ್ ಹೀಟ್ ಇಂಟಾಲರೆನ್ಸು, ಇಲ್ಲಿ ಕೋಲ್ಡ್ ಇಂಟಾಲರೆನ್ಸ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಅಂತಂದರೆ ಚಳಿ ತಡ್ಕೊಳಕ್ಕಾಗಲ್ಲ, ಅದನ್ನು ಕೋಲ್ಡ್ ಇಂಟಾಲರೆನ್ಸ್. ಬಿಸಿ ಅಂದರೆ ಫೀವರ್, ಜಾಸ್ತಿ ಬಿಸಿ ಇರೋದನ್ನ ತಡ್ಕೊಳಕ್ಕಾಗಲ್ಲ, ಅದನ್ನು ಹೀಟ್ ಇಂಟಾಲರೆನ್ಸ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಏನು? ಓಕೆ, ಮಿಕ್ಸೆಡಿಮಾ ಕೋಮಾ ಅಂದರೆ ಇವರಲ್ಲಿ ಕೋಲ್ಡ್ ಇಂಟಾಲರೆನ್ಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಏನು? ವಿಚ್ ಆಕ್ಷನ್ ಕ್ರಿಯೇಟ್ ವಾರ್ಮ್ ಎನ್ವೈರನ್ಮೆಂಟ್? ಹೌದು, ಕೋಲ್ಡ್ ಇಂಟಾಲರೆನ್ಸ್ ಇರುತ್ತೆ, ಕ್ರಿಯೇಟ್ ವಾರ್ಮ್ ಎನ್ವೈರನ್ಮೆಂಟ್ ಕರೆಕ್ಟು. ಅಡ್ಮಿನಿಸ್ಟ್ರ್ ಫ್ಲೂಯಿಡ್ ರಿಪ್ಲೇಸ್ಮೆಂಟ್, ಅಫ್ಕೋರ್ಸ್ ಫ್ಲೂಯಿಡ್ ರಿಪ್ಲೇಸ್ಮೆಂಟ್ ಅಡ್ಮಿನಿಸ್ಟ್ರ್ ಮಾಡಲೇಬೇಕು. ಜೊತೆಗೆ ಅವ್ರಿಗೆ ಹೈಪರ್ಟೋನಿಕ್ ಸೊಲ್ಯೂಷನ್ ಅಡ್ಮಿನಿಸ್ಟ್ರ್ ಮಾಡಬೇಕು, ಗೊತ್ತಿರೋ ವಿಷಯ. ಮೇಂಟೈನ್ ಪೇಟೆಂಟ್ ಏರ್ವೇ, ಆಫ್ಕೋರ್ಸ್ ABC, ಏರ್ವೇ ಬ್ರೀತಿಂಗ್ ಸರ್ಕ್ಯುಲೇಷನ್ ಮಾಡಲೇಬೇಕು. ಫಸ್ಟ್ ಪ್ರಿಯಾರಿಟಿ ಏರ್ವೇ, ಸೆಕೆಂಡ್ ಪ್ರಿಯಾರಿಟಿ ದಿಸ್ ಒನ್ ಬ್ರೀತಿಂಗ್, ಆ್ಯಂಡ್ ಥರ್ಡ್ ಈಸ್ ಫ್ಲೂಯಿಡ್ ರಿಪ್ಲೇಸ್ಮೆಂಟ್ಗೆ ಸರ್ಕ್ಯುಲೇಷನ್ ಮಾಡ್ತಾರೆ. ಓಕೆ. ಅಡ್ಮಿನಿಸ್ಟರ್ ಟೆರಿಪ್ಯಾರಾಟೈಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಓಕೆ, ಕ್ಯಾಲ್ಶಿಯಂ ಕಾರ್ಬೋನೇಟು ಮತ್ತು ಟೆರಿಪ್ಯಾರಾಟೈಟು ಹೈಪೋಪ್ಯಾರಾಥೈರಾಯ್ಡಿಸಮ್ಗೆ ಕೊಡ್ತಾರೆ. ಹೈಪೋಪ್ಯಾರಾಥೈರಾಯ್ಡಿಸಮ್ಗೆ ಯಾವುದು? ಟೆರಿಪ್ಯಾರಾಟೈಡು ಮತ್ತು ಕ್ಯಾಲ್ಶಿಯಂ ಕಾರ್ಬೋನೇಟ್. ಹೈಪೋಪ್ಯಾರಾಥೈರಾಯ್ಡಿಸಮ್ ಇಲ್ಲಿ ಮಿಕ್ಸೆಡಿಮಾ ಕೋಮಾ ಕೇಳಿರೋದು, ಹಾಗಾಗಿ ಇದು ಬರಲ್ಲ. ಓಕೆ, ಇದು ಬರಲ್ಲ. ಹೈಪೋಪ್ಯಾರಾಥೈರಾಯ್ಡಿಸಮ್ ಇಲ್ಲಿಗೆ ಬರಲ್ಲ. ಓಕೆ. ಲಾಸ್ಟ್ ಪ್ರಿಯಾರಿಟಿ ಯಾವುದು? ಮೇಂಟೈನ್ ಪೇಟೆಂಟ್ ಏರ್ವೇ, ಫಸ್ಟ್ ಪ್ರಿಯಾರಿಟಿ. ಸೆಕೆಂಡ್ ಪ್ರಿಯಾರಿಟಿ ಅಡ್ಮಿನಿಸ್ಟ್ರ್ ಫ್ಲೂಯಿಡ್ ರಿಪ್ಲೇಸ್ಮೆಂಟ್. ಥರ್ಡ್ priority is the create warm environment. This is the right answer. What is the last priority? Create warm environment for whom? That is for the myxedema coma. First priority is patent airway, second is fluid replacement, third one is create warm environment. Okay, so ಇಲ್ಲಿಗೆ ನಮ್ಮ ಸೆಷನ್ ಮುಗೀತು. Okay, we will continue with the next session tomorrow at 9 p.m. Thank you for watching this video.